ನಮಸ್ಕಾರಂ. ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ ಪ್ರಕಾರ ಈ ಪಾರ್ಟ್ 7 ಆ್ಯಂಡ್ ಪಾರ್ಟ್ 8 ನೊಳಗೆ ನಾವು ಕರೆಂಟ್ ಇಲೆಕ್ಟ್ರಿಸಿಟಿದು ಅಪಿಯರ್ಡ್ ಕ್ವಶನ್ಸ್ ನೋಡಾಕತ್ತೀವಿ. ಆ್ಯಂಡ್ ಪರ್ಟಿಕ್ಯುಲರ್ಲಿ 2010 2020 ತನಕ, ದಟ್ ಈಸ್ ಲಾಸ್ಟ್ ಇಯರ್ ತನಕ ಅಪಿಯರ್ಡ್ ಕ್ವಶನ್ಸ್. ಆ್ಯಂಡ್ ಪರ್ಟಿಕ್ಯುಲರ್ಲಿ ಇನ್ನೊಂದೇನಂದ್ರೆ ರೆಡ್ಯೂಸ್ ಸಿಲೆಬಸ್ ಕಡೆ ಫೋಕಸ್ ಮಾಡಾಕತ್ತೀವಿ. ಸೊ ದಿಸ್ ಈಸ್ ಪಾರ್ಟ್ 8 ನಾವು. ಸೊ ಪಾರ್ಟ್ 7 ಒಳಗೆ ನಾವು ಒಂದು ಅರೌಂಡ್ 8 ಕ್ವಶನ್ಸ್ ಸಾಲ್ವ್ ಮಾಡಿದ್ವಿ. ಇಲ್ಲೇ ಒಂದು 13 ಕ್ವಶನ್ಸ್ ಸಾಲ್ವ್ ಮಾಡ್ತೀವಿ. ಸೊ ಆಲ್ ಟುಗೆದರ್ ಒಂದು 21 ಕ್ವಶನ್ಸ್ ರೀಸೆಂಟ್ಲಿ ಅಪಿಯರ್ಡ್ ಆಗ್ತಾವೆ. ಸೊ ಇದಾದ್ಮೇಲೆ ಮತ್ತೆ ನೆಕ್ಸ್ಟ್ ಚಾಪ್ಟರ್ ಯಾವ್ದಾರು ನೋಡಂತೆ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಕ್ವಶನ್ಸ್ ನಾವು. ಸೊ ಹಿಯರ್ ಈಸ್ ಅವರ್ ಫಸ್ಟ್ ಕ್ವಶನ್ ಆಫ್ ದಿಸ್ ಪಾರ್ಟ್. ಸೆಲ್ಸ್ ಇನ್ ಸೀರೀಸ್ ಸಂಬಂಧಪಟ್ಟಂಗೆ ಕ್ವಶನ್ ಇದು, ವಿಚ್ ವಾಸ್ ಅಪಿಯರ್ಡ್ ಇನ್ ಕರ್ನಾಟಕ CET 2015. ಸೊ ಲಾಸ್ಟ್ ಪಾರ್ಟ್ನೊಳಗೂ ನಾವು ಒಂದಿಷ್ಟು ಅಪಿಯರ್ಡ್ ಕ್ವಶನ್ಸ್ ಕಡೆ ಫೋಕಸ್ ಮಾಡಿದ್ವಿ, ರೀಸೆಂಟ್ಲಿ ಅಪಿಯರ್ಡ್. ಇದನ್ನು ಸೇಮ್ ಕಂಟಿನ್ಯೂ ಮಾಡೋಣ ಈಗ. 2 cells of EMF E1 and E2 are joined in opposition. ಅಪೋಸಿಷನ್ ಅಂದ್ರೆ ಆಸ್ ಯು ಕ್ಯಾನ್ ಸಿ ಡಯಾಗ್ರಾಮ್ ಇಲ್ಲೈತಿ. ಕ್ವಶನ್ ಒಳಗೆ ಕೊಟ್ಟಿದ್ದು ಪಾಸಿಟಿವ್ ನೆಗೆಟಿವ್, ಈ ಸೈಡ್ ನೆಗೆಟಿವ್ ಪಾಸಿಟಿವ್. ಒಂದು ಆರ್ಡರ್ನೊಳಗೆ ಕನೆಕ್ಟ್ ಆಗಿಲ್ಲ, ರಿವರ್ಸ್ ಆರ್ಡರ್ನೊಳಗೆ ಕನೆಕ್ಟ್ ಆಗೈತಿ. ಇಫ್ R1 and R2 ಬಿ ಇಂಟರ್ನಲ್ ರೆಸಿಸ್ಟೆನ್ಸಸ್, ಇವೆರಡ್ರದ್ದು ಆ್ಯಕ್ಚುಲಿ ಈ ಇಂಟರ್ನಲ್ ರೆಸಿಸ್ಟೆನ್ಸ್ R1 R2 ಈ ಸೆಲ್ ಒಳಗಿರ್ತೈತಿ, ಬಟ್ ಅವ್ರು ಹಂಗೆ ಕ್ಲಿಯರ್ಲಿ ಇಂಡಿಕೇಟ್ ಮಾಡೋಕೆ ಗೊತ್ತಾಗಕ್ಕೆ ಹೇಳಿ ಸೈಡ್ಗೆ ಇಲ್ಲಿ R1 R2 ಅಂತ ಕೊಟ್ಟಾರೆ. ಸೊ R1 R2 ಆರ್ ನಾಟ್, ದೀಸ್ ಟು ಆರ್ ನಾಟ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ದೇ ಆರ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್ಸ್. ಸೊ ಇಫ್ R1 and R2 ಬಿ ಇಂಟರ್ನಲ್ ರೆಸಿಸ್ಟೆನ್ಸಸ್ ಆ್ಯಂಡ್ ಕ್ಯಾಪಿಟಲ್ R ಬಿ ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ದೆನ್ ಅವರು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ಇರ್ತೈತಿ ಅಂತ ಕೇಳಾರೆ. ಓಕೆ, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಮತ್ತು EMF ಇವೆರಡು ಡಿಫರೆನ್ಸ್ ನಿಮಗೆ ಗೊತ್ತದ ಅನ್ಕೊಂಡು ನಾನು. ಓಕೆ, ಸೊ ಟ್ರೈ ಮಾಡಿರಿ, ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಆನ್ಸರ್ ಫಾರ್ ದಿಸ್ ಕ್ವಶನ್ ಯಾರು ಸಾಲ್ವ್ ಮಾಡಿ ನೋಡ್ರಿ, ಆಪ್ಷನ್ ಬಿ ಬರ್ತೈತೆ. ಹೆಂಗೆ ಅಂತ ಹೇಳ್ತೀನಿ. ಸೊ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸಿಗೆ ನಮ್ಮ ಕಡೆ ಎರಡು ಫಾರ್ಮುಲಾ ಅದಾವೆ. ಒಂದು EMF ಮೈನಸ್ ಕರೆಂಟ್ ಇಂಟು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, V ಈಸ್ ಈಕ್ವಲ್ ಟು E ಮೈನಸ್ IR. ಸಾರಿ, ಇದು ಇಂಟರ್ನಲ್ ರೆಸಿಸ್ಟೆನ್ಸ್ ಆಗುತ್ತೆ. ಸೊ V ಈಸ್ ಈಕ್ವಲ್ಸ್ ಟು E ಮೈನಸ್ IR ಒಂದು ಫಾರ್ಮುಲಾ. ಇನ್ನೊಂದು V ಈಸ್ ಈಕ್ವಲ್ಸ್ ಟು ER ಡಿವೈಡ್ ಬೈ R ಪ್ಲಸ್ R. ಸೊ ಇದು ನಮಗೆ ಈ ಪರ್ಟಿಕ್ಯುಲರ್ ಕ್ವಶನ್ ಒಳಗೆ ಯೂಸ್ ಆಗ್ತದೆ. ಬಿಕಾಸ್ ನೀವು ಆಪ್ಷನ್ಸ್ ಎಲ್ಲ ಅಬ್ಸರ್ವ್ ಮಾಡಿದ್ರೆ ಡಿನಾಮಿನೇಟರ್ನೊಳಗೆ ಈ ರೀತಿ ಐತಿ R ಪ್ಲಸ್ R ಅಂತೇಳಿ. ಇಲ್ಲಿ ಎರಡು ಸೆಲ್ ಇರೋದ್ರಿಂದ ನೆಟ್ EMF ಆಗ್ತದೆ, ಆಮೇಲೆ ನೆಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಗ್ತದೆ. ಸೊ ದೇರ್ ಫೋರ್ ಇಲ್ಲಿ ಎರಡು ಸೆಲ್ ಇರೋದ್ರಿಂದ ಆ್ಯಂಡ್ ದೇ ಆರ್ ಕನೆಕ್ಟೆಡ್ ಇನ್ ಅಪೋಸಿಟ್ ಡೈರೆಕ್ಷನ್, ಅದಕ್ಕೆ ಏನಾಗ್ತದೆ E1 ಮೈನಸ್ E2 ಇಂಟು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕ್ಯಾಪಿಟಲ್ R ಡಿವೈಡೆಡ್ ಬೈ ಮತ್ತೊಮ್ಮೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕ್ಯಾಪಿಟಲ್ R ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ನೆಟ್ ಅಂತ ಎದಕ್ಕೆ ಬರ್ತೀನಿ ಅಂದರೆ ಇಲ್ಲಿ ಎರಡು ಸೆಲ್ ಅದಾವೆ. ಸೊ ಅದಕ್ಕೆ ಅವು ಎರಡರದ್ದು ಇಂಟರ್ನಲ್ ರೆಸಿಸ್ಟೆನ್ಸ್ ಆ್ಯಡ್ ಆಗ್ತದೆ, R1 ಪ್ಲಸ್ R2. ಸೊ ಇದು ನೀವು ಕಂಪ್ಯಾರಿಸನ್ ಮಾಡಿದರೆ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಬರ್ತದೆ, E1 ಮೈನಸ್ E2 ಇಂಟು R. ಅಲ್ಲೇ R1 ಪ್ಲಸ್ R2 ಫಸ್ಟಿಗೆ ಬರ್ದಾರೆ, ಆಮೇಲೆ ಕ್ಯಾಪಿಟಲ್ R ಬರ್ದಾರೆ. ಸೊ ಇದು ಕ್ವಶನ್ ನೋಡಿದ ಕೂಡ ಆಪ್ಷನ್ಸ್ ನೋಡಿದ ಕೂಡ ಸ್ವಲ್ಪ ಡಿಫಿಕಲ್ಟ್ ಇರ್ಬೋದು ಅಂತ ಅನ್ಸುತ್ತೆ. ಸ್ವಲ್ಪ ರಿಲ್ಯಾಕ್ಸ್ ಆಗಿ ವಿಚಾರ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಅಂದರೆ ಮೊಬಿಲಿಟಿ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಅ ಕಂಡಕ್ಟರ್ ಈಸ್ ಅಂತ ಕೇಳಾರೆ. ಮೊಬಿಲಿಟಿ ನಿಮಗೆ ಗೊತ್ತಿರ್ಬೇಕು, ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬರ್ತೈತಿ. ಸೊ ಆಪ್ಷನ್ಸ್ ಕೊಟ್ಟಾರೆ. ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಾನ್ ಡೆನ್ಸಿಟಿ. ಓಕೆ, electron is directly proportional to electron density. Second option, directly proportional to relaxation time. Third one, inversely proportional to electron density. Fourth, inversely proportional to relaxation time. So mobility ಇದು ಫಾರ್ಮುಲಾ ನಿಮಗೆ ಗೊತ್ತಿದ್ರೆ ಅದ್ರ ಬೇಸಿಸ್ ಮೇಲೆ ನೀವು ಇದನ್ನು ಆನ್ಸರ್ ಮಾಡ್ಬೋದು. ಸೊ ಟ್ರೈ ಮಾಡಿರಿ ಇದನ್ನು. ಓಕೆ, ಯಾರು ಟ್ರೈ ಮಾಡಿರಿ ಇದಕ್ಕೆ ಆಪ್ಷನ್ ಬಿ ಬರ್ಬೇಕು, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರಿಲ್ಯಾಕ್ಸೇಷನ್ ಟೈಮ್ ಟೌ. ಸೊ ನಿಮಗೆ ಫಾರ್ಮುಲಾ ಗೊತ್ತಿದ್ರೆ ಮೊಬಿಲಿಟಿದು ನಾನು ಹೇಳಿದ್ರೆ ಡ್ರಿಫ್ಟ್ ವೆಲಾಸಿಟಿ ಡಿವೈಡ್ ಬೈ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬರ್ತದೆ ಫಾರ್ಮುಲಾ. ಸೊ ಡ್ರಿಫ್ಟ್ ವೆಲಾಸಿಟಿ ಜಗದೊಳಗೆ ನಾವು ವಿ ಕ್ಯಾನ್ ರಿಪ್ಲೇಸ್ ಇಟ್ ವಿತ್ E ಟೌ ಬೈ M ಅಂತ ಒಂದು ಫಾರ್ಮುಲಾ ಬರ್ತದೆ ಡ್ರಿಫ್ಟ್ ವೆಲಾಸಿಟಿಗೆ. ಓಕೆ, ಡಿವೈಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇವೆರಡು ಕ್ಯಾನ್ಸಲ್ ಆಗ್ತಾವೆ. ಸೊ ಕ್ವೈಟ್ ಕ್ಲಿಯರ್ಲಿ ಮೊಬಿಲಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೌ, ದಟ್ ಈಸ್ ರಿಲ್ಯಾಕ್ಸೇಷನ್ ಟೈಮ್. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್. ಇದನ್ನು ಅಂದಂಗೆ ಹೇಳಿದ್ದಿಲ್ಲ. ಸೊ 2016 ಒಳಗೆ ಅಪಿಯರ್ಡ್ ಕ್ವಶನ್.
So let's move on to the next one. Okay, here is the next one. In the following network, potential at O is ant kelare. So you can see some points marked here. Point A, B and C. Ille center nolaga one point O ಐತೆ. ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಐತೆ ಅಂತ ಕೇಳಾಕತ್ತಾರ. ಪಾಯಿಂಟ್ ಎ ಒಳಗೆ ಅವ್ರು ಕೊಟ್ಟಾರ 8 ವೋಲ್ಟ್, ಬಿ ಒಳಗೆ 4 ವೋಲ್ಟ್, ಸಿ ಒಳಗೆ 2 ವೋಲ್ಟ್. ದೆನ್ ವಾಟ್ ಇಸ್ ದ ಪೊಟೆನ್ಷಿಯಲ್ ಹಿಯರ್? ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್. ಇದನ್ನು ಟ್ರೈ ಮಾಡಿ ನಾನು ನಿಮ್ಗೆ ಹಿಂಟ್ ಕೊಡ್ತೀನಿ. ಸೊ ಇದಕ್ಕೆ ನೀವು ಕಿರ್ಚಾಫ್ಸ್ ಫಸ್ಟ್ ಲಾ ಅಪ್ಲೈ ಮಾಡ್ಬೇಕು ಟು ಆನ್ಸರ್ ದಿಸ್ ಕ್ವಶನ್. ಒಂದು ಶಾರ್ಟ್ನೊಳಗೆ ಅದು ಪಟ್ಟ ಅಂತ ಹಿಂಗೆ ಗೊತ್ತಾಗ್ಲಿಕ್ಕಿಲ್ಲ, ಟ್ರೈ ಮಾಡಿರಿ. ಬಟ್ ಒಂದು ಸರ್ತಿ ಇದು ಮೆಥಡ್ ಗೊತ್ತಾತಂದ್ರೆ ವೆರಿ ಕ್ಲಿಯರ್ಲಿ ನಾವು ವೆರಿ ಈಸಿಲಿ ಅದನ್ನು ಸಾಲ್ವ್ ಮಾಡ್ಬೋದು. ಹೆಂಗೆ ಅಂತ ಹೇಳ್ತೀನಿ. ಸೊ ಕಿರ್ಚಾಫ್ಸ್ ಫಸ್ಟ್ ಲಾ ಅಪ್ಲೈ ಮಾಡಿ ಇದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ. ಓಕೆ, ನೋಡ್ರಿ ಯಾರು ಸಾಲ್ವ್ ಮಾಡಿರಿ. ಇದಕ್ಕೆ ಆನ್ಸರ್ ಆಪ್ಷನ್ ಡಿ 4.8 ವೋಲ್ಟ್ ಬರ್ಬೇಕು. ಹೆಂಗಂತ ಅನ್ನೋದು ಹೇಳ್ತೀನಿ ಈಗ. ಸೊ ನಿಮ್ಗೆ ಹೇಳಿದಂಗೆ ಕಿರ್ಚಾಫ್ಸ್ ಫಸ್ಟ್ ಲಾ ನಾವು ಅಪ್ಲೈ ಮಾಡ್ಬೇಕು ಇದಕ್ಕೆ. ಸೊ ಕಿರ್ಚಾಫ್ಸ್ ಫಸ್ಟ್ ಲಾ ಸಮೇಷನ್ ಐ ಈಸ್ ಈಕ್ವಲ್ಸ್ ಟು 0, ನೆಟ್ ಕರೆಂಟ್ ಆಟ್ ಅ ನೋಡ್ ಈಸ್ 0. ಸೊ ಈಗ ನಾವು ಇದನ್ನು ಸಮೇಷನ್ ಐ ಈಸ್ ಈಕ್ವಲ್ ಟು 0ನ ಈ ನೋಡ್ ಓ ಕಡೆ ಅಪ್ಲೈ ಮಾಡ್ಬೇಕು. ಸೊ ಈಗ ಆಬ್ವಿಯಸ್ಲಿ ಪಾಯಿಂಟ್ ಎ ಕಡೆ ನೀವು ಅಬ್ಸರ್ವ್ ಮಾಡಿರಿ, ಹೈಯರ್ ಪೊಟೆನ್ಷಿಯಲ್ ಐತೆ 8 ವೋಲ್ಟ್, ಬಿ ಆ್ಯಂಡ್ ಸಿ ಕಡೆ ಲೋವರ್ ಪೊಟೆನ್ಷಿಯಲ್ ಐತೆ. ಸೊ ಹೈಯರ್ ಟು ಲೋವರ್ ಪೊಟೆನ್ಷಿಯಲ್ ಕಡೆ ಕರೆಂಟ್ ಫ್ಲೋ ಆಗ್ತೈತಿ ಅಂತ ಅಂದ್ಕೊಂಡ್ರೆ ಇದು ಕರೆಂಟ್ ನಾನು ಐ ಅಂತೀನಿ, ಟೋಟಲ್ ಕರೆಂಟ್. ಸೊ ದಟ್ ಈಸ್ ಗೆಟಿಂಗ್ ಡಿವೈಡೆಡ್ ಇಂಟು 2 ಕರೆಂಟ್ಸ್ ಹಿಯರ್. ಓಕೆ, ಇಲ್ಲಿ ಬಂದು ಸ್ಪ್ಲಿಟ್ ಆಗಿ ಈ ಕಡೆ ಕರೆಂಟ್ ಹೋಗ್ತೈತಿ I1, ಈ ಕಡೆ ಹೋಗ್ತೈತಿ I2 ಅಂತ ಅಂದ್ಕೊಂಡ್ರೆ. ಸೊ ಅಕಾರ್ಡಿಂಗ್ ಟು ಕಿರ್ಚಾಫ್ಸ್ ಫಸ್ಟ್ ಲಾ ನಾವು ಬರಿಬೋದು I ಈಸ್ ಈಕ್ವಲ್ಸ್ ಟು I1 ಪ್ಲಸ್ I2. ಬಟ್ ಅವರು ಈ ಕ್ವಶನ್ ಒಳಗೆ ನಮಗೆ ಕರೆಂಟ್ಸ್ ಬಗ್ಗೆ ಕೊಟ್ಟಿಲ್ಲ, ಹೌದಾ? ಪೊಟೆನ್ಷಿಯಲ್ ಕೇಳ್ಯಾರ ಇಲ್ರಿ ಅವರು. 8 4 2 ವೋಲ್ಟ್ ಅಂತೇಳಿ ಪೊಟೆನ್ಷಿಯಲ್ಸ್ ಕೊಟ್ಟಾರ, ಇಲ್ಲೆಲ್ಲ ರೆಸಿಸ್ಟೆನ್ಸಸ್ ಕೊಟ್ಟಾರ. ಇಲ್ಲಿ ಪಾಯಿಂಟ್ ಓ ಒಳಗೆ ನಮಗೆ ಪೊಟೆನ್ಷಿಯಲ್ ಕೇಳ್ಯಾರ ಈಗ. ಸೊ ಬಟ್ ಕಿರ್ಚಾಫ್ಸ್ ಫಸ್ಟ್ ಲಾ ಒಳಗೆ ಕರೆಂಟ್ ಅಂತೂ ಬಂತ ಈಕ್ವೇಷನ್ ಒಳಗೆ. ನಾವು ಕರೆಂಟ್ ಜಗದೊಳಗೆ ವೋಲ್ಟೇಜ್ ರೆಸಿಸ್ಟೆನ್ಸ್ ಜೊತೆ ಅವ್ನು ರೀಪ್ಲೇಸ್ ಮಾಡ್ಕೊಂಡು ಬರ್ಬೋದು. ಈಗ ಲೈಕ್ ಓಮ್ಸ್ ಲಾ ಪ್ರಕಾರ ವೋಲ್ಟೇಜ್ ಈಸ್ ಈಕ್ವಲ್ಸ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಅಂದರೆ ಕರೆಂಟ್ ಕ್ಯಾನ್ ಬಿ ರಿಟನ್ ಆಸ್ ವೋಲ್ಟೇಜ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್. ಸೊ ಅದನ್ನು ನಾವು ಇಲ್ಲಿ ಬರ್ಕೊಂತ ಹೋಗ್ತೀವಿ. ಸೊ ಈಗ ನಾನು ಏನು ಮಾಡ್ತೀನಿ, ಕರೆಂಟ್ ಐ ಐತಲ್ಲ ವಿಚ್ ಇಸ್ ಫ್ಲೋಯಿಂಗ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಓ, ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್ ಪಾಯಿಂಟ್ ಎ ಟು ಪಾಯಿಂಟ್ ಓ. ದಿಸ್ ಕರೆಂಟ್ ಐ ಕ್ಯಾನ್ ರೈಟ್ ಇಟ್ ಆಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಓ ಡಿವೈಡೆಡ್ ಬೈ ಅಲ್ಲಿದ ರೆಸಿಸ್ಟೆನ್ಸ್. ಈಗ ನೋಡ್ರಿ ಇದೇ ಫಾರ್ಮುಲಾ. ಈಗ ವಿ ಈಸ್ ಈಕ್ವಲ್ ಟು ಐ ಆರ್ ನಾನು ಹೆಂಗೆ ಬರಿತೀನಿ, ಐ ಈಸ್ ಈಕ್ವಲ್ಸ್ ಟು ವಿ ಬೈ ಆರ್ ಆಗ್ತದೆ, ಹೌದಲ್ರಿ? ಸೊ ಅದಕ್ಕೆ ಇನ್ ಪ್ಲೇಸ್ ಆಫ್ ಐ, ಇದು ಫಸ್ಟ್ ಟೈಮ್ ಎಕ್ಸ್ಪ್ಲನೇಷನ್ ಕೇಳೋಕೆ ಸ್ವಲ್ಪ ಟೈಮ್ ಅನಿಸುತ್ತೆ. ಬಟ್ ಈ ಟೈಪ್ ಆಫ್ ಕ್ವಶನ್ ಹಿಂಗೆ ಸಾಲ್ವ್ ಮಾಡ್ಬೇಕಂತ ಗೊತ್ತಾತಂದ್ರೆ ನೆಕ್ಸ್ಟ್ ಟೈಮ್ ನೀವು ಕ್ವಿಕ್ಲಿ ಸಾಲ್ವ್ ಮಾಡ್ಬೋದು ಇದನ್ನು. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಓ, ಓಕೆ, ಡಿವೈಡೆಡ್ ಬೈ ಅಲ್ಲಿದ ರೆಸಿಸ್ಟೆನ್ಸ್. ಓಕೆ, ಆ ರೀತಿ ನಾನು ಬರ್ಕೊಂತ ಹೋಗ್ತೇನೆ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಓ ಅಂದರೆ ಕರೆಂಟನ್ನ ಐನ ರೀಪ್ಲೇಸ್ ಮಾಡಾಕತ್ತೀನಿ ಹಂಗೆ. ಬಿಟ್ವೀನ್ ಎ ಆ್ಯಂಡ್ ಓ ವಿ ಡೋಂಟ್ ನೋ ಹೌ ಮಚ್ ಈಸ್ ದ ಪೊಟೆನ್ಷಿಯಲ್. ಸೊ 8 ಮೈನಸ್ ಪೊಟೆನ್ಷಿಯಲ್ ಅಟ್ ಓ, ಓಕೆ, ಡಿವೈಡೆಡ್ ಬೈ ಇಲ್ಲಿಂದಿಲ್ಲೇ ಈ ಒಂದು ಸೆಗ್ಮೆಂಟ್ನೊಳಗೆ ರೆಸಿಸ್ಟೆನ್ಸ್ ಐತಿ 2 ಓಮ್, ದಟ್ ಈಸ್ ಈಕ್ವಲ್ಸ್ ಟು I1 ನಾನು ಹೆಂಗೆ ಬರಿಬೋದು ಅಂದರೆ ಪೊಟೆನ್ಷಿಯಲ್ ಆಟ್ ಓ, ಓಕೆ, ಮೈನಸ್ ಪೊಟೆನ್ಷಿಯಲ್ ಆಟ್ ಬಿ ವಿಚ್ ಇಸ್ 4 ವೋಲ್ಟ್. ಓಕೆ, ಇದು ಪಾಯಿಂಟ್ ಎ ತೆಗೆದಿರ್ತೀನಿ ಈಗ. ಪೊಟೆನ್ಷಿಯಲ್ ಆಟ್ ಓ ಮೈನಸ್ ಪೊಟೆನ್ಷಿಯಲ್ ಆಟ್ ಬಿ ಡಿವೈಡ್ ಬೈ ಅಲ್ಲಿದ ರೆಸಿಸ್ಟೆನ್ಸ್ ಐತಿ 4, ಓಕೆ, ಪ್ಲಸ್ ಪೊಟೆನ್ಷಿಯಲ್ ಆಟ್ ಓ ಮೈನಸ್ ಪೊಟೆನ್ಷಿಯಲ್ ಆಟ್ ಸಿ ಈಸ್ 2. ಅಂದರೆ ನಾನು ಏನು ಮಾಡಾಕತ್ತೀನಿ, ಕರೆಂಟ್ಸನ್ನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಿವೈಡ್ ಬೈ ರೆಸಿಸ್ಟೆನ್ಸ್ ಅಂತ ಬರೆಯಾಕತ್ತೀನಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಿವೈಡ್ ಬೈ ರೆಸಿಸ್ಟೆನ್ಸ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ರೆಸಿಸ್ಟೆನ್ಸ್, ಈ ರೀತಿ. ಸೊ ಇದನ್ನು ನಾವು ಕ್ಯಾಲ್ಕುಲೇಷನ್ ಫರ್ದರ್ ಈಗ ಕಂಟಿನ್ಯೂ ಮಾಡ್ಬೇಕು. ಓಕೆ, ಫರ್ದರ್ ಇಲ್ಲಿ ನೀವು LCM ತೆಗೆದು ಕ್ಯಾಲ್ಕುಲೇಷನ್ ಮಾಡಿ, ಅಲ್ಲಿಂದ ಈ ಕಡೆ ಏನು ವ್ಯಾಲ್ಯೂ ಬರುತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದನ್ನು ಕ್ಯಾಲ್ಕುಲೇಷನ್ ನೀವು ಮಾಡ್ತೀರಿ ಅಂತ ಅಂದ್ಕೊಂಡಿನಿ. ಅದು ಈಸಿ ಐತಿ, ಮಾಡ್ಕೊಂಡು ಹೋಗ್ಬೋದು, ಕ್ವೈಟ್ ಈಸಿಲಿ ನೀವು ಮಾಡ್ಬೋದು ಅದನ್ನು. ಸೊ ಪೊಟೆನ್ಷಿಯಲ್ ಆಟ್ ಓ ಇಟ್ ಕಮ್ಸ್ ಔಟ್ ಆಸ್ 4.8 ವೋಲ್ಟ್. ಓಕೆ, ಸೊ ಇದು ಮೆಥಡ್ ನಿಮಗೆ ಗೊತ್ತಾಗ್ತದೆ ಅಂತ ಅಂದ್ಕೊಂಡೀನಿ. ಈ ರೀತಿ ಒಂದು ನೋಡ್ ಕೊಟ್ಟು ಒಂದಿಷ್ಟು ಕಡೆ ಪೊಟೆನ್ಷಿಯಲ್ ಕೊಟ್ಟು ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಅಂತ ಕೇಳಿದರೆ ಕಿರ್ಚಾಫ್ಸ್ ಫಸ್ಟ್ ಲಾ ಪ್ರಕಾರ ಸಮೇಷನ್ ಐ ಈಸ್ ಈಕ್ವಲ್ ಟು 0 ಅಂತ ಬರಿತೀವಿ, ಐ ಈಸ್ ಈಕ್ವಲ್ ಟು I1 ಪ್ಲಸ್ I2 ಅಂತ ಬರಿತೀವಿ. ಅದ್ರ ಜಗದಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಿವೈಡ್ ಬೈ ರೆಸಿಸ್ಟೆನ್ಸನ್ನ ರಿಪ್ಲೇಸ್ ಮಾಡ್ಕೊಂತ ಹೋಗ್ಬಿಟ್ರೆ ವೆರಿ ಈಸಿಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಸೊ ನೆಕ್ಸ್ಟ್ ಕ್ವಶನ್, ಇದು ಪವರ್ ಡಿಸಿಪೇಟೆಡ್ ಕನ್ಸೆಪ್ಟ್ ಬೇಸ್ಡ್ ಐತಿ. ನೆಕ್ಸ್ಟ್ ಕ್ವಶನ್ ನೋಡೇನೈತೆ, 2 ಹೀಟಿಂಗ್ ಕಾಯಿಲ್ಸ್ ಆಫ್ ರೆಸಿಸ್ಟೆನ್ಸಸ್, ಹೀಟಿಂಗ್ ಕಾಯಿಲ್ಸ್ ಅದಾವಂತ, ಅವುಗಳ ರೆಸಿಸ್ಟೆನ್ಸ್ ಕೊಟ್ಟಾರೆ 10 ಓಮ್ ಆ್ಯಂಡ್ 20 ಓಮ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಆ್ಯಂಡ್ ದೇ ಆರ್ ಕನೆಕ್ಟೆಡ್
to a battery of EMF 12 volt and internal resistance 1 ohm. Then the power consumed by them are in the ratio ಅಂತ ಕೇಳಾರ. ಅವರು ಪವರ್ ಕೇಳಿಲ್ಲ ಎಕ್ಸಾಕ್ಟ್ಲಿ, ಅವುಗಳದ್ದು ರೇಷಿಯೋ ಕೇಳಾರ. ಸೊ ಎರಡು ಹೀಟಿಂಗ್ ಕಾಯಿಲ್ಸನ್ನು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿ ಅವು ಎರಡನ್ನೂ ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡಿದಾಗ ಪವರ್ ಡಿಸಿಪೇಟೆಡ್ ಅಥವಾ ಪವರ್ ಕನ್ಸ್ಯೂಮ್ಡ್ ಬೈ ದೋಸ್ ಹೀಟಿಂಗ್ ಕಾಯಿಲ್ಸ್ ಆರ್ ಇನ್ ದ ರೇಷಿಯೋ ಅಂತ ಕೊಟ್ಟಾರ. ಸೊ ಪವರ್ ಡಿಸಿಪೇಟೆಡಿಗೆ ಫಾರ್ಮುಲಾ ನಿಮ್ಗೆ ಗೊತ್ತದ ಅಂತ ಅಂದ್ಕೊಂಡೇನಿ. ಲೈಕ್ ನಿಮಗೆ ಗೊತ್ತಿದ್ರೆ ಬೇಸಿಕ್ ಫಾರ್ಮುಲಾ ಬರ್ತೈತಿ, ಪವರ್ ಇಸ್ ಈಕ್ವಲ್ಸ್ ಟು ವೋಲ್ಟೇಜ್ ಇಂಟು ಕರೆಂಟ್ ಆ್ಯಂಡ್ ದಟ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ I ಸ್ಕ್ವೇರ್ ಇಂಟು R. ಇದೆಲ್ಲ ಗೊತ್ತಿರ್ಬೇಕಲ್ಲ, ನಾವು ಥಿಯರಿ ಒಳಗೆ ಡಿಸ್ಕಸ್ ಮಾಡಿದ್ವಿ. ಸೊ ದಟ್ ಕ್ಯಾನ್ ಬಿ ರಿಟನ್ ಆಸ್ V ಸ್ಕ್ವೇರ್ ಡಿವೈಡ್ ಬೈ R ಅಂಥೇಳಿ. ಸೊ ಇದರೊಳಗೆ ನೀವು ವಿಚಾರ ಮಾಡಿ ಯಾವುದು ಇಲ್ಲಿ ಅಪ್ಲೈ ಮಾಡಬೇಕು, ಬಿಕಾಸ್ ಅವರು ರೆಸಿಸ್ಟೆನ್ಸಸ್ ಕೊಟ್ಟಾರೆ 10 ohm 20 ohm, ಯಾವುದು ಇಲ್ಲಿ ಅಪ್ಲೈ ಮಾಡಬೇಕು ಅಂತ ಅನ್ನೋದನ್ನು ವಿಚಾರ ಮಾಡಿ ಅಪ್ಲೈ ಮಾಡಿರಿ, ನೋಡೋಣಂತ. ಓಕೆ, ಈ ಕ್ವಶನಿಗೆ ಆನ್ಸರ್ ಆಪ್ಷನ್ ಸಿ ಬರ್ಬೇಕು. ಯಾರು ಸಾಲ್ವ್ ಮಾಡಿರಿ ನೋಡ್ರಿ, 2:1 ಅಂಥೇಳಿ. ಸೊ ಹೆಂಗೆ ಅಂತ ಹೇಳ್ತೀನಿ, ಅವ್ರು ಆ್ಯಕ್ಚುಲಿ ಕೇಳಿದ್ದೇನೆಂದ್ರೆ ಎರಡು ಹೀಟಿಂಗ್ ಕಾಯಿಲ್ಸ್ ಅದಾವಲ್ಲ, ಅವುಗಳ ಪವರ್ ಅಂದರೆ ಫಸ್ಟ್ ಹೀಟಿಂಗ್ ಕಾಯಿಲ್ ಪವರ್ ಡಿವೈಡ್ ಬೈ ಸೆಕೆಂಡ್ ಹೀಟಿಂಗ್ ಕಾಯಿಲ್, ದಟ್ ಈಸ್ ದೇ ಆರ್ ಆಸ್ಕಿಂಗ್ ಯು P1 ಡಿವೈಡ್ ಬೈ P2, ದ್ಯಾಟ್ ಶುಡ್ ಬಿ 2:1. ಹೆಂಗೆ ಅಂತ ಹೇಳ್ತೀನಿ. ಸೊ ಇವೆರಡೂ ಪ್ಯಾರಲಲ್ ಅದಾವೆ ಈಗ. ಓಕೆ, ಆ್ಯಂಡ್ ಬ್ಯಾಟ್ರಿದು ವ್ಯಾಲ್ಯೂಸ್ ಕೊಟ್ಟರೆ 12 volt EMF ಆ್ಯಂಡ್ 1 ohm ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ. ಸೊ ಈಗ ಪವರದ್ದು 3 ಫಾರ್ಮುಲಾ ಬರ್ದೈತಿ, ಅದರೊಳಗೆ ಎರಡು ನಾನು ಈಗ ಚೂಸ್ ಮಾಡ್ತೀನಿ. ಫಸ್ಟಿಗೆ I ಸ್ಕ್ವೇರ್ R ಮತ್ತು ಇನ್ನೊಂದು V ಸ್ಕ್ವೇರ್ ಡಿವೈಡ್ ಬೈ R ಅಂತ. ಇವು ಎರಡನ್ನ ಯಾಕೆ ಬರದೆ ಅಂದರೆ ಈ ಕ್ವಶನ್ ಒಳಗೆ ರೆಸಿಸ್ಟೆನ್ಸ್ ಇನ್ವಾಲ್ವ್ ಆಗೈತಿ. ಓಕೆ, ಸೊ ಬಟ್ ಇದರೊಳಗೆ ಯಾವುದನ್ನು ಚೂಸ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಐತಿ, ಬಿಕಾಸ್ ಇದ್ರ ಪ್ರಕಾರ ಪವರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ರೆಸಿಸ್ಟೆನ್ಸ್ ಆಗ್ತೈತಿ. ಸೆಕೆಂಡ್ ಫಾರ್ಮುಲಾ ಪ್ರಕಾರ ಪವರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನ್ ಟು ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಹಾಗಿದ್ದಾಗ ನಾನು ನಿಮ್ಗೆ ಆ್ಯಕ್ಚುಲಿ ಒಂದು ಟ್ರಿಕ್ ಹೇಳಿದ್ದೆ, ಬಿಕಾಸ್ ಇದ್ರ ಯಾಕೆ ಇಂಪಾರ್ಟೆಂಟ್, ಈಗ ಇದನ್ನು ಚೂಸ್ ಮಾಡೋದು ಇದು ಅಥವಾ ಇದನ್ನು ಚೂಸ್ ಮಾಡೋದು ಯಾಕೆ ಇಂಪಾರ್ಟೆಂಟ್ ಅಂದರೆ ಈ ಕ್ವಶನ್ ಬರೀ ನಾವು ಡೈರೆಕ್ಟ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ದು ವಿಚಾರದ ಮೇಲೆ ಸಾಲ್ವ್ ಮಾಡಿಬಿಡ್ಬೋದು. ಹೆಂಗೆ ಅಂತ ಹೇಳ್ತೀನಿ, ನಿಮ್ಗೊಂದು ಟ್ರಿಕ್ ಹೇಳಿದ್ದೆ ನಾ, ಏನಂದ್ರೆ ಯಾವುದೊಂದು ಪರ್ಟಿಕ್ಯುಲರ್ ನ್ಯೂಮರಿಕಲ್ ಒಳಗೆ ಅಥವಾ ಸಿಚುವೇಶನ್ ಒಳಗೆ ಯಾವುದು ಕಾನ್ಸ್ಟೆಂಟ್ ಐತೆ, ಲೈಕ್ ಕರೆಂಟ್ ಕಾನ್ಸ್ಟೆಂಟ್ ಇದ್ದರೆ ಆ್ಯಕ್ಚುಲಿ ಇದೇ ಫಾರ್ಮುಲಾ ಅಂತಲ್ಲ, ಯಾವಾಗಲೂ ನಾವು ಹಂಗೆ ಮಾಡ್ತೀವಿ. ಯಾವುದೋ ಒಂದು ಟರ್ಮ್ ಕಾನ್ಸ್ಟೆಂಟ್ ಇದ್ದರೆ ಇನ್ನೆರಡನ್ನು ನಾವು ಡೈರೆಕ್ಟ್ಲಿ ಅಥವಾ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಬರೆಯಕ್ಕೆ ಬರ್ತದೆ. ಸೊ ಇಫ್ ಕರೆಂಟ್ ಇಸ್ ಕಾನ್ಸ್ಟೆಂಟ್ ವಿ ನೀಡ್ ಟು ಯೂಸ್ ಪವರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ರೆಸಿಸ್ಟೆನ್ಸ್. ಬಟ್ ಇನ್ ದಿಸ್ ಕೇಸ್ ಅವು ಎರಡೂ ಕಾಯಿಲ್ಸನ್ನು ಅವರು ಪ್ಯಾರಲಲ್ ಕನೆಕ್ಟ್ ಮಾಡ್ಯಾರ. ಸೊ ಪ್ಯಾರಲಲ್ ಕನೆಕ್ಟ್ ಮಾಡ್ಯಾರ ಅಂತಂದ್ರೆ ವೋಲ್ಟೇಜ್ ಸೇಮ್ ಇರ್ತೈತೆ ಎರಡು ಕಡೆ. ಓಕೆ, ಸೊ ಇಲ್ಲ ಆ್ಯಕ್ಚುಲಿ EMF ಕೊಟ್ಟರೆ 12 volt, ಆ 12 ಮೇ ಬಿ ಒಂದು 0.5 volt ಸಮಥಿಂಗ್ ಈ 1 ohm ರೆಸಿಸ್ಟೆನ್ಸನ್ನು ಓವರ್ಕಮ್ ಮಾಡೋಕ್ಕೆ ಯೂಸ್ ಆಗ್ತೈತೆ. ಲೆಟಸ್ ಸೇ 0.5 volt ಅಲ್ಲಿ ಹೋಗ್ತೈತೆ ಅಥವಾ 1 volt ಹೋಗ್ತೈತೆ ಅಂತ ಅಂದ್ಕೊಂಡ್ರೆ ರಿಮೈನಿಂಗ್ 11 volt ಉಳಿತಲ್ಲ, ದ ಸೇಮ್ 11 volt ಇಲ್ಲೂ ಬರ್ತೈತಿ ಇಲ್ಲೂ ಬರ್ತೈತಿ. ದಟ್ ಮೀನ್ಸ್ ಈ ಎರಡು ಕಡೆ ಪೊಟೆನ್ಷಿಯಲ್ ಸೇಮ್ ಇದೆ. ನಮ್ಗೆ ಆ್ಯಕ್ಚುಲಿ ವ್ಯಾಲ್ಯೂ ಇಂಪಾರ್ಟೆಂಟ್ ಅಲ್ಲ 11 ಎಷ್ಟು ಅಂತ ಅನ್ನೋದು, ಎರಡು ಕಡೆ ಪೊಟೆನ್ಷಿಯಲ್ ಸೇಮ್ ಬರ್ತೈತೆ. ಸೊ ದಟ್ ಮೀನ್ಸ್ ಇಫ್ ಪೊಟೆನ್ಷಿಯಲ್ ಈಸ್ ಕಾನ್ಸ್ಟೆಂಟ್ ವಿ ವಿಲ್ ಹ್ಯಾವ್ ಟು ಯೂಸ್ ದಿಸ್ ರಿಲೇಷನ್, ದಟ್ ಈಸ್ ಪವರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ದಟ್ ಮೀನ್ಸ್ P1 and P2 will be in the ratio which is equal to the reverse ratio of resistance, that is R2 divided by R1. So R2 ಕೊಟ್ಟರೆ 20, R1 ಕೊಟ್ಟರೆ 10. ಸೊ ಆಬ್ವಿಯಸ್ಲಿ ಆನ್ಸರ್ 2:1 ಬರ್ಬೇಕು. ಓಕೆ, ಇದು ಆ್ಯಕ್ಚುಲಿ ನೀವು ವೆರಿ ಕ್ವಿಕ್ಲಿ ಸಾಲ್ವ್ ಮಾಡ್ಬೋದು ರೀ ವಿದಿನ್ 1 minute. ಪವರ್ ಬೇಸ್ಡ್ ಫಾರ್ಮುಲಾ ಇದು ನ್ಯೂಮರಿಕಲ್ ಅಂತ ನಿಮಗೆ ಗೊತ್ತಾದ ತಕ್ಷಣ ಇವು 3 ಫಾರ್ಮುಲಾ ನಿಮ್ಗೆ ನೆನಪಾಗಬೇಕು. ರೆಸಿಸ್ಟೆನ್ಸ್ ಇನ್ವಾಲ್ವ್ ಆಗೈತಿ ಅಂದ ತಕ್ಷಣ ಕರೆಂಟ್ ಕಾನ್ಸ್ಟೆಂಟ್ ಐತೆ, ವೋಲ್ಟೇಜ್ ಕಾನ್ಸ್ಟೆಂಟ್ ಐತಿ ನೋಡ್ಬೇಕು. ಸೀರೀಸ್ ಇದ್ರೆ ಕರೆಂಟ್ ಕಾನ್ಸ್ಟೆಂಟ್ ಇರ್ತೈತಿ, ಬಟ್ ಇನ್ ದಿಸ್ ಕೇಸ್ ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಇರೋದ್ರಿಂದ we can use this relation. Power is inversely proportional to resistance. So according to that we got the answer as option ಯಾವುದು ಆಪ್ಷನ್ C 2:1. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಈಗ. ಸೊ ಇದೇನು ನಾವು ಜಸ್ಟ್ ಸಾಲ್ವ್ ಮಾಡಿದ್ವಲ್ಲ, ಇದು ಒನ್ಸ್ ಅಗೇನ್ 2016 ಒಳಗನ ಅಪಿಯರ್ಡ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಹಂಗಾರೆ ಈಗ. Okay, here is the next one. The quantity of a charge that will be transferred by a current flow of 20 ampere ನಷ್ಟು ಕರೆಂಟು 1 hour 30 minutes ನಷ್ಟು ಟೈಮ್ನೊಳಗೆ ನೀವು ಒಂದು ವೈರ್ನೊಳಗೆ ಟ್ರಾನ್ಸ್ಫರ್ ಮಾಡಿದರೆ, ಇಫ್ ಯು ಟ್ರಾನ್ಸ್ಫರ್ ಅ ಕರೆಂಟ್ ಆಫ್ 20 ampere ಫಾರ್ 1 hour 30 minutes ಆಫ್ ಟೈಮ್, ಹೌ ಮಚ್ ಕ್ವಾಂಟಿಟಿ ಆಫ್ ಚಾರ್ಜ್ ವಿಲ್ ಬಿ ಟ್ರಾನ್ಸ್ಫರ್ಡ್. ಆ ವೈರ್ನೊಳಗೆ ಎಷ್ಟು ಚಾರ್ಜ್ ಟ್ರಾನ್ಸ್ಫರ್ ಆದಂಗೆ ಆಗುತ್ತೆ, 20 ampere ಕರೆಂಟನ್ನು ಇಷ್ಟು ಟೈಮ್ ತನಕ ನೀವು ಫ್ಲೋ ಮಾಡಿದರೆ. ಸೊ ಒನ್ಸ್ ಅಗೇನ್ ಇದ್ರದ್ದೊಂದು 16 ಒಳಗೆ ಆ ಪೀರಿಯಡ್ ಕ್ವಶನ್.
ಓಕೆ, ಟ್ರೈ ಮಾಡಿರಿ ಇದನ್ನು. ಓಕೆ, ಸೊ ಯಾರು ಇದನ್ನು ಸಾಲ್ವ್ ಮಾಡಿರಿ ಇದಕ್ಕೆ ಆನ್ಸರ್ ಆಪ್ಷನ್ ಬಿ ಬರ್ಬೇಕು, 10.8 × 10⁴. ಸ್ವಲ್ಪ ನೀವು ಕೇರ್ಫುಲ್ ಇರ್ಬೇಕು ಇಲ್ಲ, ಬಿಕಾಸ್ 10.8 ಅನ್ನಷ್ಟು 3 ಐತೆ, 10.8 ಅನ್ನಷ್ಟು 4 ಐತೆ. ಸೊ ಅದ್ರ ಸಲುವಾಗಿ ಸೊ ಇದನ್ನು ಹೆಂಗೆ ಅಂತ ನೋಡೋಣ. ವೆರಿ ಈಸಿಲಿ ಕರೆಂಟ್ ಈಸ್ ಈಕ್ವಲ್ಸ್ ಟು ಚಾರ್ಜ್ ಡಿವೈಡ್ ಬೈ ಟೈಮ್ ಅಂತ ಫಾರ್ಮುಲಾ ಬರ್ತೈತಿ, ನಿಮ್ಗೆ ಗೊತ್ತಿರುತ್ತೆ. ಇದನ್ನು ಸಾಲ್ವ್ ಮಾಡಿರಿ ಮೆಜಾರಿಟಿ ಅಂತ ಅಂದ್ಕೊಂಡಿನ. ಈಗ ಚಾರ್ಜ್ ಕೇಳಾರಲ್ಲ, ಆಬ್ವಿಯಸ್ಲಿ ಎಷ್ಟು ಚಾರ್ಜ್ ಟ್ರಾನ್ಸ್ಫರ್ ಆಗ್ತೈತಿ. ಸೊ ಚಾರ್ಜ್ ಇಸ್ ಈಕ್ವಲ್ ಟು ಕರೆಂಟ್ ಇಂಟು ಟೈಮ್. ಸೊ ಕರೆಂಟ್ ಈಸ್ 20, ಟೈಮ್ ಈಸ್ 1 hour 30 minutes ಅಂದ್ರೆ 90 minutes ಆತ. ಸೊ 90 minutes ಇಂಟು 1 minute ಅಂದ್ರೆ 60 seconds, ಬಿಕಾಸ್ ಟೈಮನ್ನು ನಾವು ಎಸ್ ಐ ಯೂನಿಟ್ಸ್ನೊಳಗೆ ಅಥವಾ ಯಾವುದೇ ಫಿಸಿಕಲ್ ಕ್ವಾಂಟಿಟಿ ಇರಲಿ ಎಸ್ ಐ ಯೂನಿಟ್ನೊಳಗೆ ರೆಪ್ರೆಸೆಂಟ್ ಮಾಡ್ಬೇಕು. ಸೊ 60 seconds ಆಗ್ತದೆ. ಇಂಟು 60 ನಾವು ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ, ಮಿನಿಟ್ ಇದನ್ನು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡೋಕ್ಕೆ. ಸೊ ಈ ಕ್ಯಾಲ್ಕುಲೇಷನ್ ಪ್ರಕಾರ ವೆರಿ ಈಸಿಲಿ ಮಾಡ್ಬೋದು ನೀವು. 9 6 54, 54 2 108, ಅದಾದಮೇಲೆ 3 zeros ಬರ್ತಾವೆ, 1 2 3, ಇವು 3 zeros ಬರ್ತಾವೆ. ಸೊ ಇದನ್ನು ನಾವು ಹಿಂಗೆ ಬರಿಬೋದು 10.8 ಅಂತ ಹೇಳಿ, ಬಿಕಾಸ್ 2 ಆಪ್ಷನ್ಸ್ ಅದಾವೆ. 10.8 ಹಂಗೆ ಬರ್ಕೋಬೇಕು. ಬರ್ಕೊಂಡ್ಮೇಲೆ ಸೊ ನಾವು 4 decimal places ಅದನ್ನು ಹಿಂದೆ ಸರಿಸಿರ್ತೀವಿ. ಸೊ ಅದಕ್ಕೆ 10.8 × 10⁴ ಕೂಲಮ್ ಆನ್ಸರ್ ಬರ್ತೈತಿ. ವೆರಿ ಈಸಿ. ಸೊ ಇದರಿಂದ ನಿಮಗೆ ಒಂದು ಏನು ಗೊತ್ತಾಗಬೇಕಂದ್ರೆ, ಇನ್ನೊಂದಿಷ್ಟು ಕ್ವಶನ್ಸ್ ಅದಾವೆ ಹಿಂದಿನ ಪಾರ್ಟ್ನೊಳಗೆ. ನಾವು ಅಪಿಯರ್ಡ್ ಕ್ವಶನ್ಸ್, ಇಲ್ಲೇ ಅಪಿಯರ್ಡ್ ಕ್ವಶನ್ಸ್ ನೋಡಿದ್ರೆ ಎಲ್ಲ ಡಿಫಿಕಲ್ಟ್ ಕ್ವಶನ್ಸ್ ಇರೋಂಗಿಲ್ಲ. ಅವು ನ್ಯೂಮರಿಕಲ್ ಟೈಪ್ ಇದ್ದರೂ ಈಸಿ ಇರ್ತಾವೆ, ಒಂದೊಂದು ಮೀಡಿಯಮ್ ಇರ್ತಾವೆ, ಒಂದೊಂದಷ್ಟು ಥಿಂಕ್ ಮಾಡೋ ಇರ್ತಾವೆ. ಸೊ ನಿಮ್ದು 100% ಪ್ರಿಪ್ರೇಷನ್ ನೀವು ಮಾಡ್ಕೊಂಡು ಹೋಗ್ಬೇಕಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಈಗ. ಓಕೆ, ನೆಕ್ಸ್ಟ್ ಒನ್ KCET 2017 ಅಪಿಯರ್ಡ್ ಕ್ವಶನ್. ಆಫ್ ದ ಫಾಲೋಯಿಂಗ್ ಗ್ರಾಫ್ಸ್ ದ ಒನ್ ದ್ಯಾಟ್ ಕರೆಕ್ಟ್ಲಿ ರೆಪ್ರೆಸೆಂಟ್ಸ್ ಕರೆಂಟ್ ವೋಲ್ಟೇಜ್ ಕ್ಯಾರೆಕ್ಟರಿಸ್ಟಿಕ್ ಅಂದರೆ ಗ್ರಾಫ್ನೊಳಗೆ ವೋಲ್ಟೇಜ್ ಕರೆಂಟ್ ನೋಡಿರುವಂಥ ರಿಲೇಷನ್. ಓಕೆ, IV ಕ್ಯಾರೆಕ್ಟರಿಸ್ಟಿಕ್ ಆಫ್ ಓಮಿಕ್ ಡಿವೈಸ್. ಸೊ ನಿಮಗೆ ಗೊತ್ತಿರಬೇಕು ಓಮಿಕ್ ಡಿವೈಸ್ ಅಂದ್ರೆ ಏನಂತ ಹೇಳಿ. ಓಮಿಕ್ ಡಿವೈಸ್ ಇಸ್ ಅ ಒನ್ ವಿಚ್ ಒಬೇಸ್ ಓಮ್ಸ್ ಲಾ. ಸೊ ಓಮಿಕ್ ಡಿವೈಸ್ ಅದರದ್ದು ಕರೆಂಟ್ ವರ್ಸಸ್ ವೋಲ್ಟೇಜ್ನ ಒಂದು ಗ್ರಾಫ್ ಹಾಕಿದರೆ ಹೌ ಡಸ್ ಇಟ್ ಲುಕ್ ಲೈಕ್ ಅಂತ ಹೇಳಿ 4 ಆಪ್ಷನ್ಸ್ ಕೊಟ್ಟಾರೆ. ಓಕೆ, ಟ್ರೈ ಮಾಡಿರ್ತೀನಿ ಏನಿರಬಹುದು. ಓಕೆ, ಸೊ ಈ ಕ್ವಶನಿಗೆ ಆನ್ಸರು ಆಪ್ಷನ್ ಎ ಬರ್ತದೆ ವೆರಿ ಕ್ಲಿಯರ್ಲಿ, ಬಿಕಾಸ್ ಅಕಾರ್ಡಿಂಗ್ ಟು ಓಮ್ಸ್ ಲಾ, ಈಗ ಓಮಿಕ್ ಡಿವೈಸ್ ಅಂದರೆ ಓಮ್ಸ್ ಲಾ ಒಬೇ ಮಾಡ್ಬೇಕಂದ್ರೆ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್. ದಟ್ ಮೀನ್ಸ್ ದ ಗ್ರಾಫ್ ಹ್ಯಾಸ್ ಟು ಬಿ ಲೀನಿಯರ್. ಓಕೆ, ಪ್ರಪೋರ್ಷನಾಲಿಟಿ ಇದ್ದಾಗ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದ್ದಾಗ ಲೀನಿಯರ್ ಇರಬೇಕು, ವಿಚ್ ಈಸ್ ಆಪ್ಷನ್ ಎ. ಸೊ ಈಸಿ ಇರ್ತದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ ಹಂಗಾರೆ. ಸೊ ಒನ್ ಮೋರ್ ಕ್ವಶನ್ ಆಫ್ 2017, Kirchhoff's first law based question. ವೆರಿ ಸಿಂಪಲ್ ಐತಿ. ದ ವ್ಯಾಲ್ಯೂ ಆಫ್ ಐ ಇನ್ ದ ಫಿಗರ್ ಶೋನ್ ಈಸ್ ಅಂತ ಕೇಳಾರೆ. ಇಲ್ಲೈತೆ ನೋಡ್ರಿ, ಈ ಕರೆಂಟ್ ವ್ಯಾಲ್ಯೂ ಎಷ್ಟು ಅಂತ ಹೇಳಿ. ಸೊ ಇಲ್ಲಿಂದ 20 ಆಂಪಿಯರ್ ಎಂಟ್ರ್ ಆಗ್ತದೆ, ಈ ಕಡೆಯಿಂದ 4 ಆಂಪಿಯರ್ ಎಂಟ್ರ್ ಆಗುತ್ತೆ. ಸೊ ಅದರೊಳಗೆ 5 ಆಂಪಿಯರ್ ಇಲ್ಲಿ ಹೋಯ್ತು, 3 ಆಂಪಿಯರ್ ಇಲ್ಲಿ ಹೋಯ್ತು. ಇಲ್ಲಿ ಎಷ್ಟು ಬರ್ತೈತಿ ಇಫ್ ದಿಸ್ ಇಸ್ ದ ಸಿಚುವೇಶನ್ ಅಂತ ಕೇಳಾರೆ. ಸೊ ಕಿರ್ಚಾಫ್ಸ್ ಫಸ್ಟ್ ಲಾ ನೀವೆಲ್ಲ ನೋಡಿಗೆ ಅಪ್ಲೈ ಮಾಡ್ಕೊತ ಬಂದರೆ ವೆರಿ ಈಸಿಲಿ ಸಾಲ್ವ್ ಮಾಡ್ಬೋದು. ಈಸಿ ಐತಿ ಅಂದ್ರೆ ಟ್ರೈ ಮಾಡಿರಿ ಇದನ್ನು. ಸೊ ಇದಕ್ಕೆ ಆನ್ಸರ್ ನೋಡ್ರಿ, ಯಾರು ಸಾಲ್ವ್ ಮಾಡಿಲ್ಲ ಬೇಕಾದ್ರೆ ಇನ್ನೂ ಮಾಡ್ಬೋದು. ಓಕೆ, ಆನ್ಸರ್ ಇದಕ್ಕೆ ಆಪ್ಷನ್ ಬಿ 21 ಆಂಪಿಯರ್ ಬರ್ತದೆ. ಹೆಂಗೆ ಅಂತಂದ್ರೆ, ಸೊ ಈ ಕಡೆಯಿಂದ 20 ಆಂಪಿಯರ್ ಆ್ಯಡ್ ಆಯ್ತು, ಎಂಟ್ರ್ ಆಯ್ತು. ಸೊ ಇಲ್ಲಿಂದ 5 ಈ ಕಡೆ ಹೋಗ್ತದೆ. ಸೊ ದಟ್ ಮೀನ್ಸ್ 5 ಇಲ್ಲಿ ಹೋತಂದ್ರೆ ಇಲ್ಲಿ ಬರೋದು 15. ಸೊ ಈ 15 ಆಂಪಿಯರಿಗೆ ಇದೊಂದು 4 ಆ್ಯಡ್ ಆಯ್ತು, ಟೋಟಲಿ 2 ಎಂಟ್ರ್ ಆಗಿ. ಅಂದರೆ ಇನ್ಕಮಿಂಗ್ ಕರೆಂಟ್ ಈಸ್ ಈಕ್ವಲ್ ಟು ಔಟ್ ಗೋಯಿಂಗ್ ಕರೆಂಟ್. ನಾವು ಕಿರ್ಚಾಫ್ಸ್ ಫಸ್ಟ್ ಲಾ ಅಪ್ಲೈ ಮಾಡಾಕತ್ತೀವಿ, ಸಮೇಷನ್ ಕರೆಂಟ್ ಆಫ್ ಅಟ್ ಅ ನೋಡ್ ಈಸ್ ಈಕ್ವಲ್ ಟು 0 ಅಂತ ಹೇಳಿ. ಸೊ 20 ಒಳಗೆ 5 ಇಲ್ಲಿ ಹೋದ್ರೆ 15 ಬಂತು, 15 4 2 ಸೇರಿ 19 ಆಯ್ತು. ಸೊ ಇಲ್ಲೇ 19 ಅಂತ ಹೇಳಿ ಆಪ್ಷನ್ ಎ ಹಾಕಿ ಗದ್ದಲ ಮಾಡೋ ಚಾನ್ಸಸ್ ಇರ್ತಾವೆ. ಬಟ್ ಇಲ್ಲೊಂದು ಅಬ್ಸರ್ವ್ ಮಾಡ್ಬೇಕು, ಈ 5 ಆಂಪಿಯರ್ ಏನು ಕೆಳಗೆ ಬಂದಿರುತ್ತಲ್ಲ, ಅದ್ರಾಗ ಇಲ್ಲೊಂದು ಸ್ವಲ್ಪ 3 ಆಂಪಿಯರ್ ಹೋಗಿ, ಈ 3 ಆಂಪಿಯರ್ ಹೋಗಿ ಉಳಿದ 2 ಇಲ್ಲಿ ಬಂದಿರ್ತದೆ. ಸೊ ಈ 2 ಮತ್ತು ಇದು 19 ಆ್ಯಡ್ ಆಗಿ, ಸೊ ದಿಸ್ ಬಿಕಮ್ಸ್ 21 ಆಂಪಿಯರ್. ಸೊ ಒನ್ ಮೋರ್ ಕ್ವಶನ್ ಫ್ರಮ್ 2017. A piece of copper is to be shaped into a conducting wire. ಒಂದು ಸ್ಮಾಲ್ ಪೀಸ್ ಆಫ್ ಕಾಪರ್ ಐತಂತ ಅವ್ರ ಕಡೆ. ಲಡಸ್ಸೆ ಅದರದ್ದು ಲೆಂತ್ L ಆ್ಯಂಡ್ ಈ ಕಡೆ ನೋಡಿದ್ರೆ ಸರ್ಕ್ಯುಲರ್ ಇರ್ತೈತಲ್ಲ, ಅದ್ರದ್ದು ರೇಡಿಯಸ್ ಅನ್ನೋಕಿನ ಅವ್ರು ಈ ಕ್ವಶನ್ ಒಳಗೆ ಡಯಾಮೀಟರ್ ಬಗ್ಗೆ ಮಾತಾಡ್ತಾರೆ. ಸೊ D ಅನ್ನೋಷ್ಟು ಡಯಾಮೀಟರ್ ಮತ್ತು L ಅನ್ನೋಷ್ಟು ಲೆಂತ್ ಇರುವಂಥ ಒಂದು ಕಾಪರ್ ಪೀಸ್ ಅವ್ರ ಕಡೆ ಐತೆ. ಆ ಪೀಸ್ ಆಫ್ ಕಾಪರ್ ಈಸ್ ಟು ಬಿ ಶೇಪ್ಡ್ ಇನ್ ಟು ಅ ಕಂಡಕ್ಟಿಂಗ್ ವೈರ್
ಅಂದರೆ ಇದನ್ನು ಈ ಪೀಸ್ ಆಫ್ ಕಾಪರನ್ನು ಸ್ಟ್ರೆಚ್ ಮಾಡಿ ಅಥವಾ ಏನೋ ಒಂದು ಮಾಡಿ ಇದನ್ನು ಅವರು ಒಂದು ವೈಯರ್ ಮಾಡಬೇಕು ಅಂತ ಅಂದ್ಕೊಂಡಾರೆ. ಆ ವೈಯರಿಗೆ ಎಷ್ಟು ಸಾಧ್ಯ ಆಗ್ತದಷ್ಟು ಜಾಸ್ತಿ ರೆಸಿಸ್ಟೆನ್ಸ್ ಬರ್ಬೇಕಂತ. A piece of copper is to be shaped into a conducting wire of maximum resistance. The suitable length and diameter are dash and dash respectively ಅಂತ ಕೇಳಾರ. ಅಂದರೆ ಎಷ್ಟು ಲೆಂತು ಎಷ್ಟು ಡಯಾಮೀಟ್ರ್ ಇಟ್ಟರೆ ಈ 4 ಆಪ್ಷನ್ಸ್ನೊಳಗೆ ಎಷ್ಟು ಲೆಂತು ಎಷ್ಟು ಡಯಾಮೀಟ್ರ್ ಇಟ್ಟರೆ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ನಾವು ಅಟೈನ್ ಮಾಡ್ಕೋಬೋದು, ಆ ಒಂದು ಅಪ್ಟೈನ್ ಮಾಡ್ಕೋಬೋದು ಆ ಒಂದು ಕಾಪರ್ ಪೀಸ್ನಿಂದ ಅಂತ. ಓಕೆ, ವಿಚಾರ ಮಾಡಿರಿ ಇದ್ರ ಬಗ್ಗೆ. ಓಕೆ, ಸೊ ನೀವು ವಿಡಿಯೋ ಪಾಸ್ ಮಾಡಿ ಇವು ಕ್ವಶನ್ ಸಾಲ್ವ್ ಮಾಡಾಕತ್ತೀರಿ ಅಂತ ನಾನು ಅಂದ್ಕೊಂಡು ಮುಂದೆ ಹೋಗ್ತೀನಿ ಈಗ. ಸೊ ಇದಕ್ಕೆ ಆನ್ಸರ್ ಬರ್ಬೇಕು ಆಪ್ಷನ್ B2L ಆ್ಯಂಡ್ D/2. ಬಿಕಾಸ್ ನಮ್ಮ ಕಡೆ ಒಂದು ಫಾರ್ಮುಲಾ ಆಯ್ತು ನೋಡ್ರಿ, ರೆಸಿಸ್ಟೆನ್ಸ್ ಇಸ್ ಈಕ್ವಲ್ಸ್ ಟು ρL/A ಅಂತ ಹೇಳಿ. ಸೊ ಕ್ವೈಟ್ ಕ್ಲಿಯರ್ಲಿ ರೆಸಿಸ್ಟೆನ್ಸಿಂದ ನಾವು ಮ್ಯಾಕ್ಸಿಮಮ್ ಆಗ್ಬೇಕಂದ್ರೆ ಲೆಂತ್ ಜಾಸ್ತಿ ಇರ್ಬೇಕು, ಏರಿಯಾ ಕಡಿಮೆ ಇರ್ಬೇಕು. ಸೊ ಈ 4 ಆಪ್ಷನ್ಸ್ನೊಳಗೆ ಹೈಯೆಸ್ಟ್ ಲೆಂತ್ ಐತಿ 2L, ಇಲ್ಲೊಂದು 2L ಕೊಟ್ಟಾರೆ, ಬಟ್ ಇಲ್ಲೇ ಡಯಾಮೀಟ್ರ್ ಹಾಫ್ ಐತಿ. ಸೊ ಡಯಾಮೀಟರ್ ಕಡಿಮೆ ಆದರೆ ಆಬ್ವಿಯಸ್ಲಿ ಏರಿಯಾ ಕಡಿಮೆ ಆಗ್ತದೆ. ಸೊ ಲೆಂತನ್ನು ಇನ್ಕ್ರೀಸ್ ಮಾಡಿ ಏರಿಯಾನ ಕಡಿಮೆ ಮಾಡೋದ್ರಿಂದ ನಮ್ಗೆ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ನಾವು ಆಪ್ಟೈನ್ ಮಾಡ್ಕೋಬೋದು. ಸೊ ದಿಸ್ ಈಸ್ ದಿ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ ಕರೆಂಟ್ ಡೆನ್ಸಿಟಿ ಅನ್ನುವಂಥ ಟಾಪಿಕ್ ನಿಮ್ಗೆ ನೆನಪಿದ್ರೆ ಅದ್ರ ಬೇಸ್ಡ್ ಕ್ವಶನ್ ಐತಿ. ಒನ್ಸ್ ಅಗೇನ್ ಫ್ರಮ್ 2017, ಕರೆಂಟ್ ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು ಕರೆಂಟ್ ಪರ್ ಯೂನಿಟ್ ಏರಿಯಾ. ಸೊ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ನೀವು ಇದನ್ನು ಸಾಲ್ವ್ ಮಾಡ್ಬೇಕು. ಆ ಸಿಲಿಂಡ್ರಿಕಲ್ ಕಂಡಕ್ಟರ್, ಓಕೆ, ಇಲ್ಲೇ ಶೇಪ್ ಇಂಪಾರ್ಟೆಂಟ್ ಆಗ್ತೈತೆ. ಆ ಸಿಲಿಂಡ್ರಿಕಲ್ ಕಂಡಕ್ಟರ್ ಆಫ್ ಡಯಾಮೀಟರ್ ಕೊಟ್ಟಾರ 0.1 millimeter ಕ್ಯಾರೀಸ್ ಅ ಕರೆಂಟ್ ಆಫ್ 90 milliampere. ದೆನ್ ವಾಟ್ ಇಸ್ ದ ಕರೆಂಟ್ ಡೆನ್ಸಿಟಿ ಅಂತ ಕೇಳಾರ, ಅದ್ರದ್ದು ಯೂನಿಟ್ ಕೊಟ್ಟಾರ. ಆ್ಯಂಡ್ ಪಾಯಿನ ಅಪ್ರಾಕ್ಸಿಮೇಟ್ಲಿ 3 ಅಂತ ಹೇಳಿ ತಗೋರಿ ಈ ಕ್ಯಾಲ್ಕುಲೇಷನ್ ಒಳಗೆ ಅಂತ ಹೇಳಿ ಕ್ವಶನ್ ಒಳಗೆ ಅವರೇ ಕೊಟ್ಬಿಟ್ಟಾರೆ. ಆ್ಯಕ್ಚುಲಿ ಅವ್ರು ಕೊಡೋ ಅವಶ್ಯಕತೆ ಇರೋಂಗಿಲ್ಲ, ನಾವು ಅಪ್ರಾಕ್ಸಿಮೇಷನ್ಸ್ ಮಾಡ್ಕೋಬೇಕು. ಕ್ಯಾಲ್ಕುಲೇಷನ್ ಮಾಡ್ಬೇಕಾರೆ 3.142 ಬಂದ್ರೆ ನಿಯರೆಸ್ಟ್ ವ್ಯಾಲ್ಯೂ ತೊಗೊಂಡು ಅಂದ್ರೆ ಕಡಿಮೆ ಮಾಡ್ಕೊಂಡು 3 ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ಅದನ್ನು ಇನ್ಕ್ರೀಸ್ ಮಾಡಿ ಯಾವ ಆಪ್ಷನ್ ಕರೆಕ್ಟ್ ಬರ್ತೈತೆ ಹಂಗೆ ಮಾಡ್ಬೋದು. ಬಟ್ ಸ್ಟಿಲ್ ಈ ಕ್ವಶನ್ ಒಳಗೆ ಅವ್ರು ಕೊಟ್ಟಾರೆ, ಟ್ರೈ ಮಾಡಿರಿ. ಕರೆಂಟ್ ಡೆನ್ಸಿಟಿ ಇದು ಫಾರ್ಮುಲಾ ನಾನು ನಿಮ್ಗೆ ಹೇಳಿನಿ, ಈ ಫಾರ್ಮುಲಾ ಹಚ್ಚಿ ಇದನ್ನು ಸಾಲ್ವ್ ಮಾಡ್ಬೇಕು. ಓಕೆ, ಸೊ ಈ ಕ್ವಶನಿಗೆ ಆನ್ಸರ್ ಬರಬೇಕು ಆಪ್ಷನ್ A 1.2 × 10⁻⁷ ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್. ಸೊ ಆಸ್ ಐ ಟೋಲ್ಡ್ ಯು, ಕರೆಂಟ್ ಡೆನ್ಸಿಟಿ ಅಂದರೆ ಕರೆಂಟ್ ಡಿವೈಡ್ ಬೈ ಏರಿಯಾ ಬರ್ತೈತಿ. ಕರೆಂಟ್ ಇಸ್ 90 × 10⁻³ ಡಿವೈಡೆಡ್ ಬೈ ಏರಿಯಾ. ಅಂದರೆ ಇದು ಸಿಲಿಂಡ್ರಿಕಲ್ ಶೇಪ್ ಇರೋದ್ರಿಂದ ಏರಿಯಾ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಕ್ರಾಸ್ ಸೆಕ್ಷನಲ್ ಏರಿಯಾ ತಗೋತೀವಿ. ಸೊ ಈ ಕ್ರಾಸ್ ಸೆಕ್ಷನಲ್ ಏರಿಯಾ ನೀವು ಇಲ್ಲಿ ಹಿಂಗೆ ಟಾಪ್ ಅಥವಾ ಬಾಟಮಿಂದ ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ಅ ಸರ್ಕಲ್. ಸೊ ಸರ್ಕಲ್ ಅಂದ ತಕ್ಷಣ πr² ಫಾರ್ಮುಲಾ ಹಚ್ಬೇಕು ನಾವು. ಸೊ ಪೈ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 3 ಅಂತ ಅವ್ರು ಕೊಟ್ಟಾರೆ. pi into r². Radius is diameter divided by 2. ಇದು ಗೊತ್ತಿರ್ತೈತಿ. ಸೊ ಅದನ್ನು ಸ್ಕ್ವೇರ್ ಮಾಡಿದರೆ ಡಯಾಮೀಟರ್ ಸ್ಕ್ವೇರ್ ಡಿವೈಡ್ ಬೈ 4 ಬಂತು. ಸೊ ದಟ್ ಈಸ್ ಈಕ್ವಲ್ಸ್ ಟು 90 × 10⁻³ ಡಿವೈಡೆಡ್ ಬೈ 3 ಇಂಟು d². ಸೊ ಇದೈತಿ 0.1 millimeter ಡಯಾಮೀಟರ್. ಹೌದಾ? 0.1 ಅಂದರೆ 10⁻⁻1 ಅಂತ ನಾವು ಬರಿತೀನಿ. ಮಿಲಿ ಅಂದರೆ 10⁻³ 2 ಸೇರಿ 10⁻⁴ ಆತ. ಆ 10⁻⁴ ನಾವು ಸ್ಕ್ವೇರ್ ಮಾಡಿದರೆ 10⁻⁸ ಆತ. ಹೌದಾ? ಸೊ ಡಿವೈಡ್ ಬೈ 4 ಏನೈತಲ್ಲ ಇದು ನ್ಯೂಮಿನೇಟರ್ಗೆ ಹೋಗ್ತೈತಿ, ಡಿನಾಮಿನೇಟರ್ ಆಫ್ ಡಿನಾಮಿನೇಟರ್. ದೆನ್ ಫರ್ದರ್ ಕ್ಯಾಲ್ಕುಲೇಷನ್ಸ್ ನಾವು ಮಾಡಿದರೆ 10⁻⁸ ಮ್ಯಾಲೆ ತೊಗೊಂಡು ಹೋದ್ರೆ +8 ಆಗಿ 10⁵ ಉಳಿತದೆ. ದೆನ್ ಅಪ್ರಾಕ್ಸಿಮೇಟ್ಲಿ ಮುಂದೆ ಕ್ಯಾಲ್ಕುಲೇಷನ್ ಮಾಡೋದಾದ್ರೆ 3 1s 3 30s 34s 120. ಸೊ 120 × 10⁵. ಇದು -8 ಮೇಲೆ ಬಂದಿರ್ತಲ್ಲ, 10⁵ ಉಳಿದಿರ್ತೈತಿ. ಇದನ್ನು ಆಪ್ಷನ್ಸ್ನೊಳಗೆ ನಾವು ಕಂಪ್ಯಾರಿಸನ್ ಮಾಡಿದರೆ ಇದನ್ನು ಟಿಕ್ ಹಾಕೊಂಡು ಮುಂದೆ ಹೋಗ್ಬೋದು. ಸೊ ಇದನ್ನು ನಾವು ಹಿಂಗೆ ಬರಿಬೋದು ನೋಡ್ರಿ, ಇಷ್ಟು ಗೊತ್ತಾಗ್ತೈತೆ ನಿಮಗೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಹಾಗಾದ್ರೆ. ಓಕೆ, ನೆಕ್ಸ್ಟ್ ಒನ್ ಫ್ರಮ್ 2019. ಕ್ವಶನ್ ಇಸ್ ದೋ ಎಲೆಕ್ಟ್ರಾನ್ ಡ್ರಿಫ್ಟ್ ವೆಲಾಸಿಟಿ VD ಈಸ್ ಸ್ಮಾಲ್. ಆಬ್ವಿಯಸ್ಲಿ ಸ್ಮಾಲ್ ಇರ್ತೈತೆ ಅಂದರೆ ಸ್ಲೋ ಆಗಿ ಡ್ರಿಫ್ಟ್ ಆಗ್ತಿರ್ತಾವೆ ಎಲೆಕ್ಟ್ರಾನ್ಸ್, ವೆರಿ ಫಾಸ್ಟಾಗಿ ಮೂವ್ ಆಗ್ತಿರಂಗಿಲ್ಲ. ಡ್ರಿಫ್ಟ್ ವೆಲಾಸಿಟಿ ಬಗ್ಗೆ ಥಿಯರಿ ಒಳಗೆ ನಾವು ಡಿಸ್ಕಸ್ ಮಾಡೀವಿ. ದೋ ಎಲೆಕ್ಟ್ರಾನ್ ಡ್ರಿಫ್ಟ್ ವೆಲಾಸಿಟಿ ಈಸ್ ಸ್ಮಾಲ್ ಆ್ಯಂಡ್ ಎಲೆಕ್ಟ್ರಾನ್ ಚಾರ್ಜ್ ಈಸ್ ಆಲ್ಸೋ ಸ್ಮಾಲ್. ಓಕೆ, ವೆರಿ ಸ್ಮಾಲ್ ವ್ಯಾಲ್ಯೂ ಇದು. 1.6 × 10⁻⁹ ಕೂಲಮ್ ಈಸ್ ವೆರಿ ಸ್ಮಾಲ್ ವ್ಯಾಲ್ಯೂ. ಸೊ ಡ್ರಿಫ್ಟ್ ವೆಲಾಸಿಟಿನೂ ಸ್ಮಾಲ್ ಐತಿ, ಎಲೆಕ್ಟ್ರಾನ್ ಚಾರ್ಜು ಸ್ಮಾಲ್ ಐತಿ. ಬಟ್ ಅ ಕಂಡಕ್ಟರ್ ಕ್ಯಾನ್ ಕ್ಯಾರಿ ಅಪ್ರಿಷಿಯೇಬ್ಲಿ ಲಾರ್ಜ್ ಕರೆಂಟ್ ಬಿಕಾಸ್ ಅಂತ ಕೇಳ. ಅಂದ್ರೆ ಒಂದು ವೈರ್ನೊಳಗೆ
ಎಲೆಕ್ಟ್ರಾನದ ಚಾರ್ಜು ಕಡಿಮೆ ಇದ್ದರೂ ಆ ಎಲೆಕ್ಟ್ರಾನ್ಸ್ ಟ್ರಾವೆಲ್ ಆಗುವಂಥ ಸ್ಪೀಡ್ ಡ್ರಿಫ್ಟ್ ವೆಲಾಸಿಟಿ ಕಡಿಮೆ ಇದ್ದರೂ ಈ ವಯರ್ನೊಳಗೆ ಜಾಸ್ತಿ ವ್ಯಾಲ್ಯೂ ಆಫ್ ಕರೆಂಟ್ ಬರೋ ಚಾನ್ಸಸ್ಸು ಐತಲ್ಲ ಹೆಂಗೆ ಅಂತ ಕೇಳಾಕತ್ತ. ಅಂದ್ರೆ ಅವು ಫಾಸ್ಟ್ ಮೂವ್ ಆಗ ಬಿಕಾಸ್ ಕರೆಂಟ್ ಅಂದ್ರೆ ಎಷ್ಟು ಚಾರ್ಜ್ ಫ್ಲೋ ಆಗ್ತೈತಿ ಎಷ್ಟು ಟೈಮ್ನಾಗ ಫ್ಲೋ ಆಗ್ತೈತಿ, ಹೌದಾ? ಸೊ ಚಾರ್ಜ್ದು ವ್ಯಾಲ್ಯೂನು ಕಡಿಮೆ ಐತಿ ಎಲೆಕ್ಟ್ರಾನದ್ದು, ಆ್ಯಂಡ್ ಅಂಥ ಪರಿ ಫಾಸ್ಟು ಮೂವ್ ಆಗಂಗಿಲ್ಲ. ಅವು ಡ್ರಿಫ್ಟ್ ವೆಲಾಸಿಟಿ ಕಡಿಮೆ ಇರುತ್ತೆ ಬಿಕಾಸ್ ಕೊಲ್ಯೂಷನ್ ಆಗ್ತೈತಲ್ಲ ಆಟಮ್ಸ್ ಜೋಡಿ. ಸೊ ಡ್ರಿಫ್ಟ್ ವೆಲಾಸಿಟಿ ಈಸ್ ಲೆಸ್ ಆ್ಯಂಡ್ ದ ವ್ಯಾಲ್ಯೂ ಆಫ್ ಚಾರ್ಜ್ ಆಲ್ಸೋ ಈಸ್ ಲೆಸ್. ದೆನ್ ಹೌ ಕ್ಯಾನ್ ದೇರ್ ಬಿ ಅ ಲಾರ್ಜ್ ಕರೆಂಟ್ ಇನ್ ದ ವಯರ್ ಅಂತ ಕ್ವಶನ್ ಕೇಳಾರ. ಸೊ 4 ಆಪ್ಷನ್ಸ್ ಕೊಟ್ಟಾರ, ವಿಚಾರ ಮಾಡಿರಿ ಇದನ್ನು. ಓಕೆ, ಯಾರು ಇದನ್ನು ವಿಚಾರ ಮಾಡಿ ಆನ್ಸರ್ ಮಾಡಿರಿ? ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಬಿ, ಇಲೆಕ್ಟ್ರಾನ್ ಡೆನ್ಸಿಟಿ ಈಸ್ ವೆರಿ ಲಾರ್ಜ್. ಅಂದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿ ಅಂದ್ರೆ ಎಲೆಕ್ಟ್ರಾನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್. ಅಂದ್ರೆ ಈ ವಯರ್ ಥಿನ್ ಇದ್ರೂ ಒಂದು ಸ್ಮಾಲ್ ಏರಿಯಾದೊಳಗೆ ಎಲೆಕ್ಟ್ರಾನ್ಗಳ ಚಾರ್ಜ್ ಕಡಿಮೆ ಇದ್ರೂ ಎಲೆಕ್ಟ್ರಾನ್ಗಳ ಸಂಖ್ಯೆ ಭಾಳ ಇರುತ್ತೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್, ದಟ್ ನಂಬರ್ ಈಸ್ ಟೂ ಲಾರ್ಜ್, ವೆರಿ ಲಾರ್ಜ್. ಸೊ ಅದು ಆನ್ಸರ್ ಇದಕ್ಕೆ. ಓಕೆ, ಉಳ್ಕಿದಂಗೆ ಸುಮ್ಮನೆ ಕೊಟ್ಟರೆ ಎಲೆಕ್ಟ್ರಾನ್ ಡೆನ್ಸಿಟಿ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್. ಇಲ್ಲ, ಟೆಂಪ್ರೇಚರ್ ಮೇಲೆ ಎಲೆಕ್ಟ್ರಾನ್ ಡೆನ್ಸಿಟಿ ಡಿಪೆಂಡ್ ಆಗಂಗಿಲ್ಲ. ಅದಕ್ಕೆ ಈ ಕ್ವಶನಿಗೆ ಅದು ಆನ್ಸರು ಅಲ್ಲ. ಎಲೆಕ್ಟ್ರಾನ್ ಡೆನ್ಸಿಟಿ ಫಿಕ್ಸ್ ಇರ್ತದೆ ಪರ್ ಮೀಟರ್ ಕ್ಯೂಬ್ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವೆ ಅಂತೇಳಿ. ರಿಲ್ಯಾಕ್ಸೇಷನ್ ಟೈಮ್ ಸ್ಮಾಲ್ ಇರೋದಕ್ಕೂ ಕರೆಂಟ್ ಜಾಸ್ತಿ ಇರೋದಕ್ಕೂ ಏನು ಸಂಬಂಧ ಇಲ್ಲ. ಡ್ರಿಫ್ಟ್ ವೆಲಾಸಿಟಿ ಇಸ್ ಲಾರ್ಜ್ ಅಂಥೇಳಿ ಅವರ ತಮ್ಮ ಕ್ವಶನ್ ಒಳಗೆ ಇದಕ್ಕೆ ಕಾಂಟ್ರಡಿಕ್ಟರಿ ಕೊಟ್ಬಿಟ್ರೆ. ದೋ ಎಲೆಕ್ಟ್ರಾನ್ ಡ್ರಿಫ್ಟ್ ವೆಲಾಸಿಟಿ ಸ್ಮಾಲ್ ಅಂತ ಅವ್ರು ಕ್ವಶನ್ನೇ ಕೊಟ್ಟಾರ, ಆಪ್ಷನ್ ಒಳಗೆ ಡ್ರಿಫ್ಟ್ ವೆಲಾಸಿಟಿ ಇಸ್ ಲಾರ್ಜ್ ಅಂತ ಕೊಟ್ಟಾರ. ಸೊ ಅದಂತೂ ಅಲ್ಲ. ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಈಸ್ ವೆರಿ ಲಾರ್ಜ್ ಇಸ್ ದಿ ಆನ್ಸರ್. Okay, next question appeared in 2020, last year. A car has a fresh storage battery. Fresh storage battery side ಇರಲಿ, ಕ್ವಶನ್ ಫ್ರೆಶ್ ಐತೆ ಅಟ್ಲೀಸ್ಟ್ ನಾನು ನೋಡಿದ್ದು. ಆ ಕಾರ್ ಅಂದರೆ ವೇ ಆಫ್ ಆಸ್ಕಿಂಗ್ ಕ್ವಶನ್ ಹೊಸ ಟೈಪ್ ಐತೆ. ಆ್ಯಕ್ಚುಲಿ ಇದು ಯಾವ ಫಾರ್ಮುಲಾ ಬೇಸ್ಡ್ ಐತಲ್ಲ ಅದು ಸಿಂಪಲ್ ಐತೆ. ಓಕೆ, a car has a fresh storage battery of EMF 12 volt, internal resistance 2 ohm. ಆಮೇಲೆ ನಂಗೆ ಇನ್ನೊಂದು ಹಂಗೆ ಹೇಳ್ಬೇಕು ಅನ್ಸುತ್ತೆ. ಏನಂದ್ರೆ ಈ ಕ್ವಶನಿಂದ ನಮಗೆ ಇನ್ನೊಂದು ಏನು ಗೊತ್ತಾಗುತ್ತೆ ಅಂದ್ರೆ, ಕ್ವಶನ್ ನೋಡಿ ನಾವು ಗಾಬರಿ ಆಗಬಾರ್ದು. ಬಿಕಾಸ್ ಅವರು ವೇಸ್ ಬೇರೆ ಬೇರೆ ಹುಡುಕ್ತಾರೆ, ಆಬ್ವಿಯಸ್ಲಿ ಬೇರೆ ಬೇರೆ ವೇಸ್ ಹುಡುಕೋಕೆ ಟ್ರೈ ಮಾಡ್ತಾರೆ, ಬಟ್ ದ ಫಾರ್ಮುಲಾ ಅಂತ ಕನ್ಸೆಪ್ಟ್ ರಿಮೇನ್ಸ್ ದ ಸೇಮ್. ಓಕೆ, internal resistance EMF ಕೊಟ್ಟರೆ, ಇಫ್ ದ ಮೋಟರ್ ಡ್ರಾಸ್ ಅ ಕರೆಂಟ್ ಆಫ್ 80 ಆಂಪಿಯರ್ ದೆನ್ ದ ಟರ್ಮಿನಲ್ ವೋಲ್ಟೇಜ್ ವೆನ್ ದ ಸ್ಟಾರ್ಟರ್ ಈಸ್ ಆನ್ ಈಸ್. ಟರ್ಮಿನಲ್ ವೋಲ್ಟೇಜ್ ಅಂದರೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಅದು ಕಾರರ ಇರಲಿ, ಸುಡುಗಾಡು ಬ್ಯಾಟ್ರಿನ ಇರಲಿ, ಟರ್ಮಿನಲ್ ವೋಲ್ಟೇಜ್ ಕೇಳ, ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಕೇಳಾರ, ಟ್ರೈ ಮಾಡಿ. ಓಕೆ, ಯಾರು ಇದನ್ನು ಆನ್ಸರ್ ಮಾಡಿರಿ ಇದಕ್ಕೆ ಆಪ್ಷನ್ ಎ ಬರಬೇಕು, 10.4 ವೋಲ್ಟ್. ಬಿಕಾಸ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಫಾರ್ಮುಲಾ ನಾವು ಇದನ್ನು ಯೂಸ್ ಮಾಡೀವಿ. ಏನಂದ್ರೆ ರೀಸೆಂಟಾಗಿ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ER/R+R ಯೂಸ್ ಮಾಡೀವಿ. ಸೊ ಇದ್ರ ಜೋಡಿ ಇನ್ನೊಂದು ಬರುತ್ತೆ ನೋಡ್ರಿ, V is equal to E minus IR ಅಂತ ಹೇಳಿ. ಸೊ ವೆರಿ ಈಸಿಲಿ EMF ಕೊಟ್ಟಾರ 12 ಮೈನಸ್ ಕರೆಂಟ್ ಎಷ್ಟು ಕೊಟ್ಟಾರ 80 ಮಲ್ಟಿಪ್ಲೈಡ್ ಬೈ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ 2 into 10⁻² ohm. ಸೊ 80 2s 160, ಇಂಟರ್ನಲ್ ಮೈನಸ್ 2 ಅಂದರೆ 1.6 ಆಗುತ್ತೆ. ಸೊ 12 ಒಳಗೆ 1.6 ತೆಗೆದ್ರೆ 10.4 ವೋಲ್ಟ್. ಓಕೆ, ವೆರಿ ಈಸಿ ಕ್ವಶನ್, ನೋಡೋಕೆ ಡಿಫಿಕಲ್ಟ್ ಅನಿಸುತ್ತೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. So one more question from 2020. Okay, potentiometer based question is. A potentiometer has a uniform wire of length 5 meter. A battery potentiometer wire length. A battery of EMF 10 volt and negligible interresistance is connected between its ends. Andre idu primary battery idu. ಸೊ ಪೊಟೆನ್ಷಿಯೋಮೀಟರ್ನೊಳಗೆ 2 ಬ್ಯಾಟ್ರಿ ಇರ್ತವೆ, ಒಂದು ಪ್ರೈಮರಿ ಒಂದು ಸೆಕೆಂಡರಿ. ಸೆಕೆಂಡರಿ ಅಂದರೆ ಆಮೇಲೆ ಕನೆಕ್ಟ್ ಮಾಡ್ತಾರೆ ಅದನ್ನು. ಇದು ಪೊಟೆನ್ಷಿಯೋಮೀಟರ್ದ ಒಂದು ಬ್ಯಾಟ್ರಿ ಇರ್ತೈತಿ, ಅದರದ್ದು 10 ವೋಲ್ಟ್, ವೈಯರ್ದು ಲೆಂತ್ 5 ಮೀಟರ್. ನೆಕ್ಸ್ಟ್, ಅ ಸೆಕೆಂಡರಿ ಸೆಲ್ ಕನೆಕ್ಟೆಡ್ ಟು ದ ಸರ್ಕಿಟ್ ಗಿವ್ಸ್ ಅ ಬ್ಯಾಲೆನ್ಸಿಂಗ್ ಲೆಂತ್ ಆಫ್ 200 ಸೆಂಟಿಮೀಟರ್. ದೆನ್ ದ EMF ಆಫ್ ದ ಸೆಕೆಂಡರಿ ಸೆಲ್ ಈಸ್ ಅಂತ ಕೇಳ್ಯಾರ. ವೆರಿ ಈಸಿ ಕ್ವಶನ್. ನಿಮಗೆ ಪೊಟೆನ್ಷಿಯೋಮೀಟರ್ದ ಕನ್ಸೆಪ್ಟ್ ಗೊತ್ತಿತ್ತಂದ್ರೆ ಪೊಟೆನ್ಷಿಯಲ್ ಡ್ರಾಪ್ ಪರ್ ಯೂನಿಟ್ ಲೆಂತ್ ಅಥವಾ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಪೊಟೆನ್ಷಿಯಲ್ ಡ್ರಾಪ್ ಪರ್ ಯೂನಿಟ್ ಲೆಂತ್ ಅದು. ಓಕೆ, ಅದನ್ನು ನೀವು ಆ ಬೇಸಿಸ್ ಮೇಲೆ ಇದನ್ನು ಸಾಲ್ವ್ ಮಾಡಿದರೆ ವೆರಿ ಈಸಿಲಿ ಸಾಲ್ವ್ ಮಾಡ್ಬೋದು. ಅದು ಹಿಂಟ್ ಕೊಟ್ಟಿನ ಟ್ರೈ ಮಾಡಿರಿ. EMF ಆಫ್ ದ ಸೆಕೆಂಡರಿ ಸೆಲ್ ಕೊಟ್ಟಾರ. ಓಕೆ, ಸೊ ಯಾರು ಸಾಲ್ವ್ ಮಾಡಿರಿ ಆನ್ಸರ್ ಇದಕ್ಕೆ ಆಪ್ಷನ್ ಸಿ 4 ವೋಲ್ಟ್ ಬರ್ಬೇಕು.
ಅವ್ರೇನು ಕೊಟ್ಟಾರ ಪ್ರೈಮರಿ ಇ ಎಮ್ ಎಫ್ ಐತಿ 10 ವೋಲ್ಟ್. ಸೊ 5 ಮೀಟರ್ನಾಗ ಈ 10 ವೋಲ್ಟ್ ಡಿವೈಡ್ ಆಗಿರ್ತದೆ. ಸೊ ಅಂದರೆ ಪೊಟೆನ್ಷಿಯಲ್ ಡ್ರಾಪ್ ಪರ್ ಯೂನಿಟ್ ಲೆಂತ್ ಬಿಕಮ್ಸ್ 10 ವೋಲ್ಟ್ ಡಿವೈಡೆಡ್ ಬೈ 5 ಮೀಟರ್, ಅಂದ್ರೆ ಪರ್ ಮೀಟರಿಗೆ 2 ವೋಲ್ಟ್ ಪೊಟೆನ್ಷಿಯಲ್ ಡ್ರಾಪ್ ಹಾಕೊಂತ ಹೊಂಟೈತಿ ಈಗ. ಸೊ ಸೆಕೆಂಡರಿ ಸೆಲ್ಲು ಬ್ಯಾಲೆನ್ಸಿಂಗ್ ಲೆಂತ್ ಕೊಡ್ತೈತಿ 200 ಸೆಂಟಿಮೀಟರ್ಗಿಂದ. 200 ಸೆಂಟಿಮೀಟರ್ ಅಂದ್ರೆ ನಾವು ವಿ ಕ್ಯಾನ್ ಕನ್ವರ್ಟ್ ದಟ್ ಇಂಟು ಮೀಟರ್ ಆ್ಯಂಡ್ ಮೇಕ್ ಇಟ್ 2 ಮೀಟರ್. ಸೊ 1 ಮೀಟರಿಗೆ 2 ವೋಲ್ಟ್ನಷ್ಟು ಪೊಟೆನ್ಷಿಯಲ್ ಡ್ರಾಪ್ ಐತಿ ಆ ಪೊಟೆನ್ಷಿಯಲ್ ಮೀಟರ್ನೊಳಗಂದ್ರೆ 2 ಮೀಟರಿಗೆ ನಮಗೆ ಬ್ಯಾಲೆನ್ಸಿಂಗ್ ಲೆಂತ್ ಸಿಕ್ಕೈತೆ ಅಂದ್ರೆ ಪೊಟೆನ್ಷಿಯಲ್ ಡ್ರಾಪ್ ಇ ಎಮ್ ಎಫ್ ಆಫ್ ದ ಸೆಕೆಂಡರಿ ಸೆಲ್ ಈಸ್ ಪೊಟೆನ್ಷಿಯಲ್ ಡ್ರಾಪ್ ಪರ್ ಯೂನಿಟ್ ಲೆಂತ್ ಮಲ್ಟಿಪ್ಲೈಡ್ ಬೈ ದ ಬ್ಯಾಲೆನ್ಸಿಂಗ್ ಲೆಂತ್. ಇದು ಫಾರ್ಮುಲಾ. So potential drop per unit length is 2 multiplied by the balancing length, which is also 2 meter. So answer is 4 volt, which is option C. Okay, next one. Again, KCD 2020 like appeared question. Current voltage characteristic of a copper wire of length L and area of cross section A is as shown. One copper wire ige current versus voltage ಒಂದು ಗ್ರಾಫ್ ಹಾಕ್ಯಾರ. ದ ಸ್ಲೋಪ್ ಆಫ್ ದ ಕರ್ವ್ ಬಿಕಮ್ಸ್, ಈ ಗ್ರಾಫದ್ದು ಸ್ಲೋಪ್ ಕ್ಯಾಲ್ಕ್ ಮಾಡ್ತಾರಂತವ್ರು. ಆ ಸ್ಲೋಪ್ ಕಡಿಮೆ ಆಗ್ತದೋ ಜಾಸ್ತಿ ಆಗ್ತದೋ ಈ ರೀತಿ ಏನೋ ಒಂದು 4 ಆಪ್ಷನ್ಸ್ ಕೊಟ್ಟಾರ. ದ ಸ್ಲೋಪ್ ಆಫ್ ದ ಕರ್ವ್ ಬಿಕಮ್ಸ್ ಅಷ್ಟೇ ಕೊಟ್ಟಾರ ಅವರು, ಕಡಿಮೆ ಜಾಸ್ತಿ ಅಂತ ಇನಿಷಿಯಲಿ ಹೇಳಿಲ್ಲ. ದ ಸ್ಲೋಪ್ ಆಫ್ ದ ಕರ್ವ್ ಬಿಕಮ್ಸ್ ಆಪ್ಷನ್ ಎ ಲೆಸ್ ಇಫ್ ಏರಿಯಾ ಆಫ್ ದ ವೈರ್ ಈಸ್ ಇನ್ಕ್ರೀಸ್ಡ್, ಬಿ ಲೆಸ್ ಇಫ್ ಲೆಂತ್ ಈಸ್ ಇನ್ಕ್ರೀಸ್ಡ್ ಈ ರೀತಿ, ಆಮೇಲೆ ಮೋರ್ ಇಫ್ ಎಕ್ಸ್ಪೆರಿಮೆಂಟ್ ಈಸ್ ಡನ್ ಅಟ್ ದ ಹೈಯರ್ ಟೆಂಪರೇಚರ್. ಅಂದ್ರೆ ಅವರು ಸ್ಲೋಪ್ ಬಗ್ಗೆ ಮಾತಾಡಕತ್ತಾರೆ ಈ ಕ್ವಶನ್ ಒಳಗೆ. ಸೊ ಫಸ್ಟಿಗೆ ನೀವು ಈ ಗ್ರಾಫದ ಸ್ಲೋಪ್ ಅಂದ್ರೆ ಏನು ಬರ್ತೈತಿ ಅಂತ ವಿಚಾರ ಮಾಡಿ ಆಮೇಲೆ ಆಪ್ಷನ್ಸ್ ಕಡೆ ನೋಡ್ಬೇಕು. ಟ್ರೈ ಮಾಡಿರಿ ಇದನ್ನು. ಓಕೆ, ನೋಡ್ರಿ ಇದನ್ನು ನೀವು ಸಾಲ್ವ್ ಮಾಡಿರಿ ಅಂತಂದ್ರೆ ಆನ್ಸರ್ ಇದಕ್ಕೆ ಆಪ್ಷನ್ ಬಿ ಬರ್ಬೇಕು. ಲೆಸ್ ಇಫ್ ದ ಸ್ಲೋಪ್ ಬಿಕಮ್ಸ್ ಲೆಸ್ ಇಫ್ ಲೆಂತ್ ಆಫ್ ದ ವೈರ್ ಈಸ್ ಇನ್ಕ್ರೀಸ್ಡ್ ಅಂತೇಳಿ. ಹೆಂಗಂತ ಹೇಳ್ತೀನಿ ಈಗ. ಸೊ ಎಸ್ ಸಿ ಆ್ಯಂಡ್ ಡಿ ಅಂತ ನಾನು ರಬ್ ಮಾಡ್ಕೊಂಡೇನಿ, ಅವು ಅಲ್ಲ ಇಲ್ಲೇ ಸ್ವಲ್ಪ ವಿಚಾರ ಮಾಡ್ಬೇಕು ನಾವು ಅಷ್ಟೇ. ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಇವೆರಡ ಬರ್ಬೇಕು. ಸೊ ಹೆಂಗೆ ಅಂತ ಹೇಳ್ತೇನೆ. ಸೊ ಈಗ ಸ್ಲೋಪ್ ಕ್ಯಾಲ್ಕ್ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಸ್ಲೋಪ್ ಫಾರ್ಮುಲಾ. ಓಕೆ, y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1 ಅಂತೇಳಿ. ಸೊ ಇಲ್ಲಿ y ಆ್ಯಕ್ಸಿಸ್ನೊಳಗೆ ಕರೆಂಟ್ ತೊಗೊಂಡ್ರ ಅಂದ್ರೆ ಚೇಂಜ್ ಇನ್ ಕರೆಂಟ್ ಡಿವೈಡ್ ಬೈ x2 ಮೈನಸ್ x1 ಇಸ್ ಚೇಂಜ್ ಇನ್ ವೋಲ್ಟೇಜ್. ಸೊ ಚೇಂಜ್ ಇನ್ ಕರೆಂಟ್ ಡಿವೈಡ್ ಬೈ ಚೇಂಜ್ ಇನ್ ವೋಲ್ಟೇಜ್ ಅಂದ್ರೆ ನಿಮಗೆ ಸ್ವಲ್ಪ ಗೊತ್ತಾದ್ರೆ ದಟ್ ಈಸ್ ಆ್ಯಕ್ಚುಲಿ ದ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಎದಕ್ಕೆ ಗೊತ್ತೇನ? ಇಲ್ಲಿಂದ ಬರೋಣ ನಾವೀಗ ಓಮ್ಸ್ ಲಾ ಪ್ರಕಾರ ವಿ ಇಸ್ ಈಕ್ವಲ್ಸ್ ಟು ಐ ಆರ್. ಹೌದಾ? ಸೊ ಹಂಗಾರೆ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಏನಾಯ್ತು ನೋಡ್ರಿ, ಆರ್ ಇಸ್ ಈಕ್ವಲ್ ಟು ಏನಾಯ್ತು ವಿ ಬೈ ಐ. ಸೊ ಇದು ವಿ ಬೈ ಐ ಆಗಿದ್ರೆ ಈಕ್ವಲ್ ಟು ಆರ್ ಆಗ್ತಿತ್ತು. ಐ ಬೈ ವಿ ಇದಕ್ಕೆ ರೆಸಿಸ್ಟೆನ್ಸ್ ಆಯ್ತು. ಸೊ ಸ್ಲೋಪ್ ಆಫ್ ದ ಕರ್ವ್ ಬಿಕಮ್ಸ್ ಅಂದಾಗ ಇಂಡೈರೆಕ್ಟ್ಲಿ ಅವರು 1/r ಬಿಕಮ್ಸ್ ಅಂತ ಕೇಳಕತ್ತಾರೆ. ಅಂದರೆ ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟೆನ್ಸ್ ಬಿಕಮ್ಸ್. ಓಕೆ, ಸೊ ರೆಸಿಸ್ಟೆನ್ಸ್ದು ಫಾರ್ಮುಲಾ ನಮ್ಮ ಕಡೆ ಒಂದು ಐತಿ ರೋ ಎಲ್ ಬೈ ಎ ಅಂತ ಹೇಳಿ. ಸೊ ಇದನ್ನು ನಾವು ತಲೆಯಾಗಿಟ್ಕೊಳ್ಳೋಣ. ಬಟ್ ಇಲ್ಲೇ ಸ್ಲೋಪ್ ಆರ್ ಇಲ್ಲ, 1/r ಐತಿ, ಅದನ್ನು ನೆನ್ಪಿಟ್ಕೋಬೇಕು. ಸೊ ಫಸ್ಟ್ ಆಪ್ಷನ್ ಹೇಳಿದೈತಿ ಸ್ಲೋಪ್ ಬಿಕಮ್ಸ್ ಲೆಸ್ ಇಫ್ ಏರಿಯಾ ಆಫ್ ದ ವೈರ್ ಈಸ್ ಇನ್ಕ್ರೀಸ್ಡ್. ಇಲ್ಲಿ ನೋಡ್ರಿ, ಏರಿಯಾ ಆಫ್ ದ ವೈರ್ ನಾವು ಇನ್ಕ್ರೀಸ್ ಮಾಡಿದ್ರೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗ್ತದೆ. ರೆಸಿಸ್ಟೆನ್ಸ್ ಡಿಕ್ರೀಸ್ ಆದರೆ 1 ರೆಸಿಸ್ಟೆನ್ಸ್ ವಿಲ್ ಇನ್ಕ್ರೀಸ್. ಸೊ ಸ್ಲೋಪ್ ವಿಲ್ ಇನ್ಕ್ರೀಸ್. ಬಟ್ ಫಸ್ಟ್ ಆಪ್ಷನ್ ಹೇಳ್ತೈತಿ ಸ್ಲೋಪ್ ವಿಲ್ ಬಿಕಮ್ ಲೆಸ್ ಅಂತ. ಸೊ ಫಸ್ಟ್ ಆಪ್ಷನ್ ಅಲ್ಲ. ಸೆಕೆಂಡ್ ಆಪ್ಷನ್ ಲೆಸ್ ಇಫ್ ಲೆಂತ್ ಈಸ್ ಇನ್ಕ್ರೀಸ್ಡ್. ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್. ಓಕೆ, ಸೊ ಲೆಂತ್ ಇನ್ಕ್ರೀಸ್ ಮಾಡ್ಯಾರಂದ್ರೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗೈತಿ. ಸೊ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗೈತಿ ಅಂದರೆ ಸ್ಲೋಪ್ 1/r ಹ್ಯಾಸ್ ಟು ಡಿಕ್ರೀಸ್. ಸೊ ಸ್ಲೋಪ್ ಈಸ್ ಡಿಕ್ರೀಸಿಂಗ್ ಇಫ್ ದ ಲೆಂತ್ ಈಸ್ ಇನ್ಕ್ರೀಸ್ಡ್. ಸೊ ಇದು ಒನ್ ಮೋರ್ ಕ್ವಶನ್ ನಾವು ಡಿಸ್ಕಸ್ ಮಾಡಿದ್ವಿ 2020 ಲಾಸ್ಟ್ ಇಯರ್ ತನಕನೂ ಕ್ವಶನ್ಸ್ ನಾವು ಅಪಿಯರ್ಡ್ ಕ್ವಶನ್ಸ್ ಕಡೆ ಫೋಕಸ್ ಮಾಡಿವಿ. ಸೊ ಇಲ್ಲಿಗೆ 13 ಕ್ವಶನ್ಸ್ ಆದವು ಅಪ್ರಾಕ್ಸಿಮೇಟ್ಲಿ ಈ ಪಾರ್ಟ್ನೊಳಗೆ. ಸೊ 7 and 8 ಪಾರ್ಟ್ 7 and 8 ಟೋಟಲ್ 21 ಕ್ವಶನ್ಸ್ ಆಗ್ಯಾವ. ಸೊ ಹೋಪ್ಫುಲಿ ನಿಮ್ಗೆ ಇಷ್ಟು ಅಂಡರ್ಸ್ಟ್ಯಾಂಡ್ ಆಗ್ಯಾವ ಅಂತ ಅನ್ಕೊಂಡೇನಿ. ನೀವು ನೋಡಿದ ಪ್ರಕಾರ ಅಪಿಯರ್ಡ್ ಕ್ವಶನ್ಸ್ನೊಳಗೆ ಎಲ್ಲಾನು ಡಿಫಿಕಲ್ಟ್ ಅಥವಾ ಎಲ್ಲಾನು ಈಸಿ ಅಂತ ಇರಂಗಿಲ್ಲ. ಎಲ್ಲ ವೆರೈಟಿ ಇರ್ತಾವೆ, ಥಿಯರಿ ಬೇಸ್ಡ್ ಇರ್ತಾವೆ, ನ್ಯೂಮರಿಕಲ್ಸ್ ಇರ್ತಾವೆ. ನ್ಯೂಮರಿಕಲ್ಸ್ನೊಳಗೂ ಈಸಿ ಡಿಫಿಕಲ್ಟ್ ಎಲ್ಲ ಇರ್ತಾವೆ. ಸೊ ಇಷ್ಟು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಯಾವ ಅಂತ ಅನ್ಕೊಂಡಿನಿ. ಸೊ ಮತ್ತೊಂದಿಷ್ಟು ಚಾಪ್ಟರ್ಸದ್ದು ನಾನು ಅಪಿಯರ್ಡ್ ಕ್ವಶನ್ಸ್ ಕಡೆ ಫೋಕಸ್ ಮಾಡಿ ಒಂದಿಷ್ಟು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ನಮಸ್ಕಾರ.